ತುಂಬ ಕಷ್ಟ ಆಗಿತ್ತು, ತುಂಬ ಲಾಸ್ ಆಗಿತ್ತು. ಆ ಸ್ಟುಡಿಯೋ ಕೈ ಬಿಡುತ್ತಂತ ಗೊತ್ತಾಗ್ತಿದ್ದಾಗ ನಮ್ಮಮ್ಮ ಮನೆ ಪ್ರತಿ ಸಲ ಹೋದಾಗ ಸಾಲ ಮಾಡ್ಕೊಂಡಿಲ್ಲ ಇಲ್ಲ ಏನಾಗಿಲ್ಲ ಆರಾಮಾಗಿರಮ್ಮ ಅಂತ ಹೇಳ್ತೀನಿ. ಒಂದು ವಾರ ಏನೂ ಮಾಡಿಲ್ಲ, ಬ್ಲ್ಯಾಂಕ್ ಆಗಿದ್ದೆ. ಆಮೇಲೆ ಓಕೆ ಇಲ್ಲೇ ಸ್ಟುಡಿಯೋ ಕಟ್ಟೋಣ ಅಂತ 90 ಸ್ಟುಡಿಯೋ ಅಂಡರಲ್ಲಿ ಕ್ಯಾಮ್ರಾ ರೆಂಟಲ್, ಎಡಿಟಿಂಗ್, ಡಬ್ಬಿಂಗ್, VFX, ಗ್ರೇಡ್, ಮ್ಯೂಸಿಕ್ ಕಂಪೋಸಿಷನ್, ಮಾಸ್ಟರಿಂಗ್, ಮಿಕ್ಸಿಂಗ್, ಸೌಂಡ್ ಡಿಸೈನ್, ಪಾಡ್ಕಾಸ್ಟ್. ಆ ಮನುಷ್ಯ ನನ್ನ ಪರ್ಸ್ಪೆಕ್ಟಿವ್ನೇ ಚೇಂಜ್ ಮಾಡಿಬಿಟ್ರು. ಒಂದು ಕನ್ಸ್ಟೆಂಟ್ ಬಜೆಟಲ್ಲಿ ಒಂದು ಪ್ರಾಪರ್ ಸಿನಿಮಾ ಪ್ಲ್ಯಾನ್ ಮಾಡಬೇಕು. ನಾವು ರೈಟರ್ಸ್ನ ಎಷ್ಟು ಜಾಸ್ತಿ ತರ್ತೀವಿ ಅಷ್ಟು ನಮ್ಮ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ. ಕರ್ನಾಟಕದ ಜನತೆಗೆ ನಮಸ್ಕಾರ, ನಾನು ನಿಮ್ಮ ಜಯಂತ್ ಎಸ್ ಚಕ್ರವರ್ತಿ. ಇವತ್ತಿನ ಹೊಸ ಪಾಡ್ಕಾಸ್ಟ್ನಲ್ಲಿ ಆ್ಯಕ್ಚುಲಿ ತುಂಬ ವಿಶೇಷವಾದ ವ್ಯಕ್ತಿ. ಸೊ ಇವತ್ತು ನಾನು ನನ್ನ ಚಾನಲ್ನ ಮೇಲೆಲ್ಲ ನಮ್ಮ ಚಾನಲ್ನ ಹೇಳ್ತೀನಿ 90 ಸ್ಟುಡಿಯೋಸ್. ಸೊ 90 ಸ್ಟುಡಿಯೋಸ್ ಅಂತಲೇ ನಮಗೆಲ್ಲ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. 90s ಕಿಡ್ಸು, 90s ಕಾಲ ಇವೆಲ್ಲ ಇರುತ್ತಲ್ಲ. ಸೊ ಆ ಒಂದು ನೆನಪುಗಳು ಶುರುವಾಗುತ್ತೆ. ಆ ಒಂದು ನೆನಪುಗಳ ಜೊತೆ ಸೊ ಈಗಿನ ಇತ್ತೀಚಿನ ಯೂತ್ಸ್ಗೆ ತುಂಬಾ ಅವಶ್ಯಕತೆ ಇದೆ ಈ ಥರ ವ್ಯಕ್ತಿಗಳು. ಆ ಥರ ವ್ಯಕ್ತಿನ ಇವತ್ತು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಅವ್ರ ಹೆಸರು ಪ್ರಸಾದ್ ಕಂಠೀರವ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಕ್ಯಾಶುಯಲಾಗಿ, ಸೀರಿಯಸ್ ಬೇಡ, ಕ್ಯಾಶುಯಲಾಗಿ ಮಾತಾಡೋಣ. ಸೊ ಫಸ್ಟ್ಲಿ 90 ಸ್ಟುಡಿಯೋಸ್ ಬಗ್ಗೆ ಮಾತಾಡೋಣ. ಸೊ ನನ್ನ ಪ್ರಶ್ನೆ ಆ್ಯಕ್ಚುಲಿ ಕನ್ಫ್ಯೂಷನ್ ಇದೆ. 90 ಸ್ಟುಡಿಯೋಸ್ ಅಂದರೆ ಈ ಥರ ನೇಮು ಯಾರಿಗೂ ಸಿಗಲ್ಲ. ಆ್ಯಂಡ್ ಓಕೆ ಎಲ್ಲ ಅಂದ್ಕೊಂಡಿರ್ತಾರೆ 90 ಸ್ಟುಡಿಯೋಸ್ ಅಂತ ಇಡಬೇಕು. ತುಂಬ ಜನ ಅಂದ್ಕೊಂಡಿರ್ತಾರೆ. ಇತ್ತೀಚೆಗೆ ಅಂದರೆ ಒಂದು 100 ಪ್ರೊಡಕ್ಷನ್ ಹೌಸ್ಗಳು ಬಂದಿದ್ದಾವೆ. ಅವ್ರಿಗೆ ಯಾರಿಗೂ ಸಿಗದಿರೋ ನಿಮ್ಗೆ ಹೆಂಗೆ ಸಿಕ್ತು, ಅದನ್ನು ಹೆಂಗೆ ಇಟ್ಟರೆ ಅಂತ ನನ್ನ ಕುತೂಹಲ ಪ್ರಶ್ನೆ. ಡೆಸ್ಟಿನಿ ಡಿಸೈಡೆಡ್. ಅಂದರೆ 90 ಸ್ಟುಡಿಯೋ ಅಂತ ಹೆಸರು ಬಂದಿದ್ದು ನನ್ನ ಟೀಮ್ ಮೆಂಬರಿಂದ. ಅಂದರೆ ನಾನು ಕಪಲ್ ಆಫ್ ಶಾರ್ಟ್ ಫಿಲ್ಮ್ಸ್ ಒಂದಷ್ಟು ಡೈರೆಕ್ಟ್ ಮಾಡಿದ್ದೀನಿ. ಫಸ್ಟು ಶಾರ್ಟ್ ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನಲ್ಲಿ ಇರಬೇಕಾದ್ರೆ ನಾನು ಸೆಕೆಂಡ್ ಶಾರ್ಟ್ ಫಿಲ್ಮ್ ಶೂಟ್ ಆಗಿತ್ತು. ಆ ಟೈಮಲ್ಲಿ ಈಗ ಡಿಸ್ಕಸ್ ಮಾಡಬೇಕಿದ್ರೆ ಗ್ರೂಪಲ್ಲಿ, ಅಂದರೆ ನಮ್ಮ ಟೀಮಿಗೆ ಒಂದು ಹೆಸರು ಇಡಬೇಕಂತ ಅಂದಾಗ ಬೇರೆ ಬೇರೆಯವರು ಒಂದೊಂದು ಹೆಸರು ಹೇಳ್ತಿದ್ರು. ನನ್ನ ತಲೆಯಲ್ಲಿ ಕೂಡ ಅಂದರೆ ಎಕ್ಸಾಕ್ಟ್ ಇದೇ ಹೆಸರು ಅಂತ ಏನಿರಲಿಲ್ಲ. ಆವಾಗ ನನ್ನ ಎಡಿಟರ್, ನನ್ನ ಸೆಕೆಂಡ್ ಶಾರ್ಟ್ ಫಿಲ್ಮ್ ಎಡಿಟರ್ ಹೇಳಿದ ಹೆಸರಿದು. ಬಟ್ ಇದು ಆಲ್ರೆಡಿ ಲಾಕ್ ಆಗಿರ್ಲಿಲ್ವಾ? ಯಾರ ಹತ್ರ ಇರಲಿಲ್ವಾ ಈ ಹೆಸರು? ಯಾಕೆ ಇಷ್ಟು ವರ್ಷಗಳಾದರೂ ಈ ಥರ ನೀವು ಇಟ್ಟಿಲ್ಲ? ನಿಮ್ಗೆ ಅದು ಹೆಂಗೆ ಸಿಕ್ಬಿಡ್ತು ಅಷ್ಟು ಈಸಿಯಾಗಿ? ನನ್ನ ಪ್ರಶ್ನೆ. ಜಯಂತ್, ಇವತ್ತಿಗೆ ಈಸಿ ಅಂತ ಹೇಳ್ತೀರಾ, ನಿಮಗೆ ಗೊತ್ತು ಹೆಸರಿಗೋಸ್ಕರ ಎಷ್ಟೆಲ್ಲ ಒದ್ದಾಟಗಳಾಗಿದೆ ಅಂತ. ಹೌದು, ಬಟ್ ಹೆಂಗೆ ಅಂದರೆ ಯಾರು ರಿಜಿಸ್ಟರ್ ಮಾಡಿಸ್ತಿಲ್ವಾ ಈ ನೇಮಲ್ಲಿ ಪ್ರೊಡಕ್ಷನ್ ಹೌಸ್ಗಳು ಅಂತ? ಪ್ರೊಡಕ್ಷನ್ ಹೌಸ್ ಅಂದರೆ ಒಟ್ಟಿನಲ್ಲಿ ನಾವಂತೂ ರಿಜಿಸ್ಟರ್ ಮಾಡಿಸಿದ್ವಿ ಇವಾಗ. ಓಕೆ, ಮುಂಚೆ ಅಂತೂ ಇರಲಿಲ್ಲ. ಅಂದರೆ 90 ಸ್ಟುಡಿಯೋ ಅಂತ ಬಂದಿದ್ದು ಅಂದರೆ ಅವಾಗೆಲ್ಲ ಹೇಗೆ ಹೇಳೋದು, ಎಲ್ಲರ ತಲೆಯಲ್ಲಿತ್ತು. ಆ್ಯಕ್ಷನ್ಸಿಗೆ ತಂದಿದ್ದು ನಾನು ಅಷ್ಟೇ ಅಲ್ವಾ? ಅಂದರೆ ಇವಾಗ ಎಲ್ಲರದ್ದು ಅದೇ ಇರುತ್ತೆ. ಓಕೆ ಈ ಹೆಸರು ಯಾರು ಇಟ್ಟಿಲ್ವಾ ಅಂತ ಅಂದ್ಕೊಂಡು ಯಾರು ಇಟ್ಟಿರ್ತಾರೆ ಅಂತ ಒಂದು ಇಲ್ಯೂಷನಲ್ಲಿ ನನ್ನವರೆಗೂ ಬಂದಿದೆ ಅಷ್ಟೇ. ಓಕೆ, ಬಟ್ ಅದೊಂದು ಕಡೆ ಆದರೆ, ನೇಮ್ ಒಂದು ಕಡೆ ಒಂದು ತೂಕ ಆದರೆ, ಅದರ ಡಿಸೈನ್ ಇದೆಯಲ್ಲ, ಆ ಕ್ಯಾಸೆಟ್ನ ಕೂರಿಸಿರೋ ರೀತಿ, ಅದ್ರ ಮಧ್ಯ ನೇಮ್ ಸೇರಿಸಿರೋ ರೀತಿ ಇಂಡಸ್ಟ್ರಿಗೆ ಒಂಥರ ಇಂಪ್ರೆಸಿವ್, ಒಂಥರ ಇನ್ವಿಟೇಷನ್ ಅಂತಾರ ಕಾಣ್ತಾ ಇದೆ. ಅಂದರೆ ಆ ಥಾಟ್ ಬಗ್ಗೆ ಕೇಳಬೇಕು. ನಮ್ಮ ತಂಡ ಹೊಸ್ದಾಗಿ ಹೆಜ್ಜೆ ಇಟ್ಟಿದ್ದೀವಿ, ತುಂಬ ದೊಡ್ಡದಾಗಿ ಸೌಂಡ್ ಮಾಡ್ತೀವಿ ಫಾರ್ ಶೋರ್. ಅಂದರೆ ಕ್ಯಾಸೆಟ್ ಅಂದರೆ ಇವಾಗ ನಾನು 90s ಕಿಡ್, ನೀವು 90s ಕಿಡ್, ನನ್ನ ಇಡೀ ತಂಡ 90s ಬಾರ್ನ್ ಚಿಲ್ಡ್ರನ್ಸ್. ಸೊ ನಮ್ಮದು ಓವರಾಲ್ ಸಿನಿಮಾಗ್ರಫಿ ಎಲ್ಲ ನೀವು ನೋಡಿದ್ರೆ, ನಾವು ಸಿನಿಮಾ ನೋಡೋ ಪ್ರೊಸೆಸ್ ಎಲ್ಲ ಕ್ಯಾಸೆಟಿಂದನೇ ಸ್ಟಾರ್ಟ್ ಆಗಿದ್ದು. ಒಂದು ನಮ್ಮ ಮನೇಲಿ ಒಂದು ಟೇಪ್ ರಿಕಾರ್ಡರ್ ಇತ್ತು. ಅದು ಸೈಡ್ ಎ ಸೈಡ್ ಬಿ ಅಂದರೆ ಎರಡಕ್ಕೂ 2 ಪೋರ್ಷನ್ ಇರುತ್ತಲ್ಲ. ಈ ಕಡೆ ಒಂದು ಕ್ಯಾಸೆಟ್ ಹಾಕ್ಬೋದು ಮತ್ತು ಇನ್ನೊಂದು ಕ್ಯಾಸೆಟ್ ಹಾಕಿ ಪ್ಲೇ ಮಾಡ್ಬೋದಲ್ಲ. ಅಂದರೆ ಅಲ್ಲಿಂದ ನಾನು ಸಿನಿಮಾ ಮೇಲೆ ಇನ್ಫ್ಲುಯೆನ್ಸ್ ಆಗಿರೋದು. ಅಂದರೆ ಮೇಜರ್ಲಿ ಅದೇ ರೀಸನ್. 90ಸಲ್ಲಿ ಸ್ಟಾರ್ಟ್ ಆಗಿದ್ದು ಕ್ಯಾಸೆಟಿಂದ. ಸೊ ಕ್ಯಾಸೆಟ್ ಬಂತು. 90 ಸ್ಟುಡಿಯೋ ಅಂತ ಅಂತಿದ್ದಂಗೆ ಹತ್ರ ಒಂದು ರೆಪ್ಲಿಕಾ ಇರಬೇಕಲ್ಲ. ಸೊ ಕ್ಯಾಸೆಟಿಂದ ಸ್ಟಾರ್ಟ್ ಆಗಿತ್ತು. ಈ ಮಧ್ಯೆ ಇದೆಯಲ್ಲ, ಎ ಡ್ರೀಮ್ ಬಾರ್ನ್ ಇನ್ 90s ಅಂತ. ಅದೇನೆಂದರೆ ಶಂಕರ್ ನಾಗ್ ಸರ್ ನನಗೆ ದೊಡ್ಡ ಇನ್ಸ್ಪಿರೇಷನ್ ಟು ಬಿ ಎ ಫಿಲ್ಮ್ ಮೇಕರ್. ಅವರು 1990ಸಲ್ಲಿ ಆಗಲಿಕ್ಕೆ ಆದಾಗ ಎಷ್ಟೋ ಜನರ ಕನಸು ಹುಟ್ಟಿದ್ದ ಟೈಮ್ ಅದು. ಅಂದರೆ ಇವೊಂದು ನಾವು ಯಾರೂ ಹುಟ್ಟಿಲ್ಲ ಅಂತಂದ್ರೂ ನಮ್ಗಳ ಕನಸು ಸ್ಟಾರ್ಟ್ ಆಗಿದ್ದೇ ಅಂದರೆ ನಮ್ಮ ಕನಸುಗಳಿಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಶಂಕರ್ ನಾಗ್ ಸರ್ ಇದ್ದಾರಲ್ಲ. ಅದಕ್ಕೆ ಒಳಗಡೆ ಡ್ರೀಮ್ ಬಾರ್ನ್ ಇನ್ 90s. ಓಕೆ, ಆ ಥಾಟ್ ಪ್ರೊಸೆಸ್ ಮೇಲೆ ಆ ನೇಮು, ಆ ಟೈಟಲ್ಸ್ ಎಲ್ಲ ಬಂದಿರೋದು. ಏನು ಜಯ, ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ಇನ್ ಡೀಟೇಲ್ ನನಗೆ ಗೊತ್ತಿಲ್ಲ. ಸೊ ಮೇಲ್ ಗೊತ್ತು, ಇನ್ ಡೀಟೇಲ್ ಎಲ್ಲ ಈಗ ನನಗೆ ಗೊತ್ತಿದೆ ಅಂದ್ರೆ ನಾನು ಸುಮ್ಮನೆ ಆಗಲ್ಲ, ಪ್ರೇಕ್ಷಕರಿಗೆ ಗೊತ್ತಾಗಬೇಕಲ್ಲ. ಅಂದರೆ ನಮ್ಮಿಬ್ಬರು ಇಂಟ್ರಾಕ್ಷನ್ಸ್, ಅಂದರೆ ನಮ್ಮಿಬ್ಬರು ಇಂಟ್ರಾಕ್ಷನ್ ಇವಾಗ ಬಂದು ಒಬ್ಬ ರಿಪೋರ್ಟರ್ ಅಥವಾ ಒಬ್ಬ ಫಿಲ್ಮ್ ಮೇಕರ್ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಗೊತ್ತು, ಏನಕ್ಕೆಂದರೆ ಕನ್ನಡ ಫಿಲ್ಮ್ ಹಿಸ್ಟ್ರಿ ಲೋಗೋ ನಮ್ಮ ಸ್ಟುಡಿಯೋಲಿದೆ. ಓಕೆ, ಅಂದರೆ ನಮಗೆ ಎಷ್ಟೇ ಪಾಲಿಶ್ಡಾಗಿ ಮಾತಾಡಿದ್ರು ಕೂಡ ಓಕೆ ಇಬ್ಬರು ಫ್ರೆಂಡ್ಸ್ ಇಂಟ್ರಾಕ್ಟ್ ಮಾಡ್ತಿರೋದು. ಹೌದು, ಬಟ್ ಏನೇ ಮಾತಾಡಿದ್ರು ಇವತ್ತು ನನ್ನ ಪ್ರೇಕ್ಷಕರಿಗೆ ಕೆಲವೊಂದು ನಾನು ಈಗ ನಾನು ಬರೋಕ್ಕೆ ಮುಂಚೆ ಆ್ಯಕ್ಚುಲಿ ಏನೋ ಪ್ರಿಪೇರ್ ಆಗಿ ಬಂದಿಲ್ಲ. ಬಟ್ ನಿಮ್ಮ ಹಳೆ ಇಂಟರ್ವ್ಯೂಸ್ ನೋಡ್ಕೊಂಡು ಬಂದೆ. ಅವ್ರು ಏನು ಕೇಳಿಲ್ಲ ಅದನ್ನು ನಾನು ಇವತ್ತು ಕೇಳಬೇಕು ಅಂತ. ನನ್ನ ಇಡೀ ಫಿಲ್ಮೋಗ್ರಫಿಯಲ್ಲಿ ಫಸ್ಟ್ ಇಂಟರ್ವ್ಯೂ ಆಗಿರೋದೇ ನಿಮ್ಮ ಚಾನಲಲ್ಲಿ.
ಅಫ್ಕೋರ್ಸ್ ಹೌದು, ನಿಜ ತಾನೇ ಫಸ್ಟ್ ಮಾಡಿದ್ದು. ಓಕೆ, ಬಟ್ ಆ ಒಂದು ಕತೆಗೆ ಆಮೇಲೆ ಹೋಗೋಣ. ಆ್ಯಕ್ಚುಲಿ ಟು ದ ಪಾಯಿಂಟ್, ನಾನು ಫಸ್ಟ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು ಪ್ರೈಸಸ್ ಬಗ್ಗೆ. ಇವಾಗಿನ ಸಿಚುವೇಶನ್ಸಲ್ಲಿ ಸಿನಿಮಾ ಮಾಡೋದೇ ಕಷ್ಟ. ಸಿನಿಮಾ ಪ್ರೊಡ್ಯೂಸರ್ ಹುಡ್ಕೋದು ಕಷ್ಟ, ಡೈರೆಕ್ಟರ್ ಹುಡ್ಕೋದು ಕಷ್ಟ. ಬಟ್ ನೀವು ಹೆಂಗೆ ಹೇಳ್ತಾ ಇದ್ದೀರ ಅಂದರೆ, ಸ್ಟೋರಿ ಇದ್ರೆ ತಗೊಂಬನ್ನಿ ನಾವು ಮಾಡ್ತೀವಿ ಅನ್ನೋ ಥರ ಅಷ್ಟು ಈಸಿಯಾಗಿ ಮಾಡ್ಕೊಟ್ಟಿದ್ದೀರ ಬೇನ. ರಿಸ್ಕ್ ಅಂತ ಅನಿಸ್ತಾ ಇಲ್ವಾ ಇಂಥ ಟೈಮಲ್ಲಿ ಅಂತ? ಅಂದರೆ ನಾನೇನು ಇಲ್ಲೇ ದುಡಿದು ಇಲ್ಲಿಗೆ ತಂದು ಹಾಕಿರೋದೇನಲ್ಲ ಫಸ್ಟ್ ಆಫ್ ಆಲ್. ಮತ್ತು ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಬೇಕಿದ್ರೆ ಆಗಿರೋ ಒಂದಷ್ಟು ಒದ್ದಾಟಗಳಿಂದ ನಾನು ಈ ಸ್ಟುಡಿಯೋ ಹುಟ್ಟಿರೋದು. ಇನ್ ದ ಸೆನ್ಸ್ ಆಗಿರೋ 90 ಸ್ಟುಡಿಯೋ ಒಂದು ಪ್ರೊಡಕ್ಷನ್ ಆಗಿ ಹುಟ್ಟಿದ್ದು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಿದ್ರೆ ಇದ್ರೆ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಅಥವಾ ಕ್ಯಾಮ್ರಾ ರೆಂಟಲ್ ಈ ಒಂದು ಪಾಡ್ಕಾಸ್ಟ್ ಎಲ್ಲ ಸೆಟ್ ಆಗಿದ್ದು ನನ್ಗೆ ಆಗಿರೋ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸಿಂದ. ಅಂದರೆ ಇವಾಗ ಬನ್ನಿ ಸಿನಿಮಾ ಮಾಡೋಣ ಅಂತ ನಾನು ಎಲ್ಲರೂ ಏನು ಕೈ ಚಾಚಿ ಕರಿತಿರೋದೇನಲ್ಲ. ಅಂದರೆ ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ಒಟ್ಟಿಗೆ ಏನಾದರೂ ಮಾಡೋಣ ಅಂತಿರೋದು. ಏನು ನಾನು ತುಂಬ ದೊಡ್ಡ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿರೋದು ಏನಿಲ್ಲ ಜಯಂತ್. ಅಂದರೆ ಬಗ್ಗೆ ಆಮೇಲೆ ಕೇಳ್ತೀನಿ, ಈ ಪಾಯಿಂಟ್ ಬಗ್ಗೆ ಹೇಳಿ. ಅಂದರೆ ಅಫೋರ್ಡೆಬಲ್ ಆಗಿ ಕೊಡಬೇಕು ಅನ್ನೋದಂತೂ ಫಾರ್ ಶೋರ್ ಇದೆ. ಅಂದರೆ ನಂದು ಫಸ್ಟ್ 90 ಸ್ಟುಡಿಯೋ ಸ್ಟಾರ್ಟ್ ಆದಾಗ 499ಗೆ ಅಂದರೆ 500 ರೂಪಾಯಿಗೆ ಡಬ್ಬಿಂಗ್ ಇತ್ತು. ಇವಾಗ 299ಗೆ ತಂದಿದ್ದೀನಿ. ಅದು ದೊಡ್ಡ ರೀಸನ್ ಅಂದರೆ ಮುತ್ತು ಅಂತ ಒಬ್ಬ ಆಸ್ಪೈರಿಂಗ್ ಆ್ಯಕ್ಟರ್ ಇದ್ದಾನೆ. ನಾನು ಒಂದು ಫಿಲ್ಮ್ ಅಸಿಸ್ಟ್ ಮಾಡಬೇಕಿದ್ರೆ ಅವನ ಹತ್ರ ಲ್ಯಾಕ್ ಮಾಡಿದ್ದ. ಅವರೊಂದು ಮೈಕ್ರೋ ಸೀರೀಸ್ ಮಾಡ್ತಿದ್ರು ನಮ್ಮ ಸ್ಟುಡಿಯೋಯಿಂದನೇ. ಕ್ಯಾಮ್ರಾ ರೆಂಟಲ್ ಅಂದರೆ ಹೈರ್ ಮಾಡ್ಕೊಂಡು ಹೋಗಿದ್ರು. ಅವನು ಒಬ್ಬ ಆಟೋ ಡ್ರೈವರ್ ಇವಾಗ. ಮತ್ತು ಮಧ್ಯ ಅವ್ನಿಗೊಂದಷ್ಟು ಸಾವಿರ ಕನಸಿರುತ್ತಲ್ಲ, ಒಂದು 5-6 ಜನ ತಂಡ ಸೇರಿಕೊಂಡು ಒಂದು ಮೈಕ್ರೋ ಸೀರೀಸ್ ಶೂಟ್ ಮಾಡಿದ್ದಾರೆ. ಅವನು ವಾಪಸ್ ರೆಂಟನ್ನ ಅಂದರೆ ಕ್ಯಾಮ್ರಾ ಮತ್ತು ಒಂದು ಟ್ರೈಪಾಡ್ನ ಅಂದರೆ ಅವ್ನು ಆಟೋ ಡ್ರೈವರ್, ಓಕೆನಾ, ಯಾವುದ್ರಲ್ಲಿ ತಂದು ಕೊಟ್ಟಿರ್ಬೋದು ಹೇಳಿ? ಅಫ್ಕೋರ್ಸ್ ಆಟೋದಲ್ಲೇ ಬಂದಿರ್ತಾನೆ. ಆಟೋಗೆ ಕೂಡ ಫ್ಯೂಯಲ್ಗೆ ಅವ್ನು ಅಫೋರ್ಡ್ ಮಾಡೋಕ್ಕಾಗದೆ ಸೈಕಲ್ ತುಳ್ಕೊಂಬಂದಿದ್ದ. ಅಂದರೆ ಆ ಕ್ಷಣಕ್ಕೊಂದು ಅನಿಸುತ್ತಲ್ಲ, ಅಂದರೆ ಇನ್ನೂ ಇಷ್ಟು ಅಂದರೆ ನನ್ನ ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ನನ್ನ ಫ್ರೆಂಡ್ಸ್ದೆಲ್ಲ ಸಪೋರ್ಟ್ ಇತ್ತು. ಆದರೂ ಅಷ್ಟು ಸಾವಿರ ಸ್ಟ್ರಗಲ್ಗಳಿತ್ತು. ಈ ಒಂದು ಅವರೆಲ್ಲ ಅವರವರೇ ಒದ್ದಾಡ್ಕೊಂಡು ಮಾಡ್ದ. ಅಂದರೆ ಹೇಗಂದರೆ ಅವನೊಂದು 3 ದಿನ ಶೂಟ್ ಮಾಡಿದ್ದಾರೆ ಅನಿಸುತ್ತೆ. 3 ದಿನದ ಶೂಟ್ ಮಾಡಬೇಕಿದ್ರೆ ಅವ್ರ ಹತ್ರ ಇರೋ ಹಣ ಅಷ್ಟು ತನು ಮನ ಧನ ಎಲ್ಲ ಹಾಕಿ ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ. ಶಾರ್ಟ್ ಫಿಲ್ಮ್ ಮಾಡಿದ ನಂತರ ಅವ್ನು ಆಟೋಗೆ ಮನೆಗೆ ತೊಗೊಂಡೋಗಿ ಆಟೋ ನಿಲ್ಸಿದ ನಂತರ ಅವ್ನಿಗೆ ಗೊತ್ತಾಗಿದೆ, ಓಕೆ ನನಗೆ ಅಂದರೆ ಅವನು 4 ವೀಲರ್ ಆಟೋ ಬರುತ್ತಲ್ಲ ಚಿಕ್ಕದು, ಅದು ಅವ್ನು ಗ್ಯಾಸಿಂದ ರನ್ ಆಗೋದಲ್ಲ. ಸೊ ಅವನು ವಾಪಸ್ ಗಾಡಿಗೆ ಡೀಸೆಲ್ ಹಾಕ್ಸೋಕ್ಕಾಗೋದಿಲ್ಲ ಅಂತ ಗೊತ್ತಾಗಿ ಗಾಡಿ ಸೈಕಲಲ್ಲಿ ಇದು ಅವ್ನಿಗೆ ಹೇಳೂ ಇಲ್ಲ ನನಗೆ ಸೈಕಲಲ್ಲಿ ಬಂದಿದ್ದೀನಣ್ಣ ಅಂತೆಲ್ಲ. ಅವ್ನು ಬಂದು ಕ್ಯಾಮ್ರಾ ಎಲ್ಲ ಇಟ್ಟು ಮಾತಾಡ್ಸ್ದ ಅವನ್ನ ಆಚೆ ಸೆಂಡ್ ಆಫ್ ಮಾಡಬೇಕಿದ್ರೆ, ಹೇಗೆ ಬಂದಿದ್ದೀಯ ಅಂತ. ಅವ್ನು ಆಟೋ ಕಾಣಿಸಿಲ್ಲ, ಸೈಕಲ್ ತುಳ್ಕೊಂಬಂದಿದ್ದೀನಿ ಅಂದ. ನಂಗೆ ಅದು ಮನಸ್ಸೆಲ್ಲ ಸಂಕಟ ಆಗ್ಬಿಡ್ತು. ಆಮೇಲೆ ಅವ್ನು ಹೋಗ್ಬೇಕಿದ್ರೆ ಅಣ್ಣ ಡಬ್ಬಿಂಗ್ ಅಂತಂದ. ಏನು ಚಾರ್ಜ್ ಮಾಡ್ತೀರಾ ಅಂತಂದ. ಈಗ 500 ಕೊಡೋ ಅಷ್ಟೇ ಬಂದು ಮಾಡ್ಕೊಂಡ್ರೆ ನಂಗೊಂದು 300ಗೆ ಮಾಡ್ಬೋದಾ, ತುಂಬ ಹೆಲ್ಪ್ ಆಗುತ್ತೆ ಅಂದ. ನನಗೆ ಆಲ್ಮೋಸ್ಟ್ ಒಂದು 2 hours ತಲೆಯಲ್ಲಿತ್ತದು. ಒಬ್ಬ ಮನುಷ್ಯ 1000 ಕನ್ಸಿಟ್ಟಿದ್ದಾನೆ. ಅವನೊಬ್ಬ ಆಟೋ ಡ್ರೈವರ್ ಆಗಿದ್ರು ಕೂಡ ಪ್ರತಿದಿನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾನೆ, ಪ್ರತಿದಿನ ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾನೆ, ಮಧ್ಯ ಆಟೋ ಡ್ರೈವ್ ಮಾಡ್ತಿದ್ದಾನೆ. ಓಕೆ, ನನ್ನ ಮಾರ್ಜಿನ್ 200 ರೂಪೀಸ್ ಇದೆ. 200 ಏನಕ್ಕೆ? ಡಬ್ಬಿಂಗಲ್ಲಿ 500 ರೂಪಾಯಿ ಬಂದರೆ 200 ಅಲ್ಲ, ಡಬ್ಬಿಂಗಲ್ಲಿ 500 ರೂಪಾಯಿ ಆದರೆ 200 ರೂಪಾಯಿ ಮಾರ್ಜಿನ್ ಇರುತ್ತೆ. ಮಾರ್ಜಿನ್ ಇನ್ ದ ಸೆನ್ಸ್ ಹೇಗೆಂದರೆ ಅದರಲ್ಲಿ ಆ ಮಾರ್ಜಿನಲ್ಲಿ ರೆಂಟ್, ಎಲೆಕ್ಟ್ರಿಸಿಟಿ ಬಿಲ್ಲು, ಸ್ಯಾಲ್ರೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆದರೆ 300 ಬ್ರೇಕ್ ಇವನ್ ಆ ಕ್ಷಣದಲ್ಲಿ ಅವ್ನು ಬಂದು ಡಬ್ಬಿಂಗ್ ಮಾಡುವಾಗ. ನನಗೆ ಶಾರ್ಟ್ ಫಿಲ್ಮಿಂದ ನಾನಿಂದ 200 ರೂಪಾಯಿ ಸಂಪಾದನೆ ಮಾಡಬೇಕು. ಬೇರೆ ಒಂದು 1000 ಸೆಕ್ಟರ್ಸ್ ಇದೆಯಲ್ಲ, ಅದೇ ರೀಸನ್ಗೆ 300ಗೆ ಇಟ್ಟಿದೆ. 300 ರೂಪಾಯಿ. ಬೇರೆ ಸ್ಟುಡಿಯೋಸ್ ಎಲ್ಲ 999 ಬೇಸಿಕ್ ಪ್ರೈಸ್ ಅಲ್ವಾ? ಅಂದರೆ ಅಷ್ಟು ಯಾರೋ ಹಿಂಗೆ ಹೇಳ್ತಾ ಇದ್ರು, ಹಿಂಗೆ ಕೇಳೋವಾಗ ನಾನು ಈ ಪ್ರೈಸ್ ನೋಡಿ ಮೋಸ್ಟ್ಲಿ ಅವರು ಒಳ್ಳೆ ಕುಳ ಇರ್ಬೋದು, ಸಖತ್ತಾಗಿದ್ದಾರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದಕ್ಕೆ ಸಿನಿಮಾ ಮಾಡಬೇಕು ಅಂತ ಮೋಸ್ಟ್ಲಿ ಪ್ಯಾಷನಿಂದ ಬಂದಿರ್ಬೋದೇನೋ ದುಡ್ಡು ಇಟ್ಕೊಂಡು ಅಂತ ಹಿಂಗೆ ಒಂದು ಮಾತು. ಸೊ ಅದಕ್ಕೇನು ಆನ್ಸರ್ ಕೊಡ್ತೀರಿ? ಅಂದರೆ ಈ ಥರನೂ ಬರುತ್ತೆ ಅಂದರೆ ನನ್ವರೆಗೂ ಬಂದಿದೆ ಅಲ್ವಾ? ನನ್ವರೆಗೂ ಇದೆಲ್ಲ ಬಂದಿದೆ. ಅಂದರೆ ನನ್ನ ಫ್ಯಾಮಿಲಿ ಅಂತ ಬಂದರೆ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು. ಓಕೆ. ಆದರೆ ನಾನು ಈ ಸ್ಟುಡಿಯೋ ಮೇಲೆ ಹಾಕಿರೋ ಒಂದೇ ₹1 ಕೂಡ ನನ್ನ ಮನೆಯಿಂದ ತಂದಿರೋದಲ್ಲ. ಈ ಸ್ಟುಡಿಯೋ ಮೇಲೆ ಹಾಕಿರೋ ಒಂದೇ ₹1 ಕೂಡ ಬೇರೆ ಯಾರ್ದು ಅಲ್ಲ. ಸ್ಟುಡಿಯೋ ಅಂತ ಬಂದಾಗ ಕ್ಯಾಮ್ರಾ ರೆಂಟಲ್ ವಿ ಹ್ಯಾವ್ ಇನ್ವೆಸ್ಟರ್ಸ್. ಪ್ರತಿ ರೂಪಾಯು 4 ವರ್ಷ ಜಯಂತ್ 22 ಆಗಿ ನಂದು ಲಾಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದ್ದ. 22 ಮಿಡ್ಡಿಂದ 25 ಎಂಡ್ವರೆಗೂ ಮಧ್ಯೆ ನಾನು ಒಂದು ಕಾಂಟೆಂಟ್ ಹಳೇದು ಶೂಟ್ ಮಾಡಿ ರಿಲೀಸ್ ಮಾಡಿರೋದು ಬಿಟ್ಟು ನಾನು ಒಬ್ಬ ಸಿನಿಮಾ ಫ್ರೆಂಡ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ನಾನು ಒಂದೇ ಒಂದು ದಿನ ಸಿನಿಮಾದು ಬೇರೆ ಯಾವ ಕೆಲಸಗಳು ಮಾಡಿಲ್ಲ.
ನನ್ನ ಫಿಲ್ಮ್ ರೈಟಿಂಗ್ ನಡೀತಿತ್ತು. ನಾನು ಒಂದಷ್ಟು ರೈಟರ್ಸ್ನ ಪಿಕ್ ಮಾಡಿ ಅಂದರೆ ನಾನ್ ರೈಟರ್ಸ್ನ ರೈಟರ್ಸ್ ಆಗಿ ತೊಗೊಂಡು ನಾನು ರೈಟಿಂಗ್ ಮಾಡಿರೋದು ಬಿಟ್ಟು ಪ್ರತಿದಿನ ಬೇರೆ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿ ಬೇರೆ ಫೀಲ್ಡಿಗೆ ಶಿಫ್ಟ್ ಆಗಿ ಕೆಲಸ ಮಾಡಿ ನಾನು ವಾಪಸ್ ತಂದು ದುಡ್ಡು ಹಾಕಿರೋದು. ತಿರ್ಗಾ ಇಲ್ಲೇನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳಿ 300 ರೂಪಾಯಿಗೆ ಡಬ್ಬಿಂಗ್ ಕೊಡ್ತಿರೋದಿಲ್ಲ. ಆ ಥರದ್ದೆಲ್ಲ ಬೇರೆ ಸ್ಟ್ರಾಟಜೀಸ್ ಅಂದರೆ ನಾನು ಡಿಜಿಟಲ್ ಮಾರ್ಕೆಟಿಂಗೇ ಮಾಡಿರೋದು ಕಳೆದ 2 ವರ್ಷ. ಅಂದರೆ ಅದು ತುಂಬ ನೀಟಾಗಿ ಗೊತ್ತು ನನಗೆ. ಆದರೆ ಆ ಬೇಸಿಸ್ ಮೇಲೆ ನಾನು ಡಬ್ಬಿಂಗ್ 300 ರೂಪಾಯಿಗೆ ಇಟ್ಟಿರೋದೇನಲ್ಲ. ಈಗ 500 ರೂಪಾಯಿಗೆ ಇಟ್ಟಿದ್ರು ಬಂದೇ ಬರ್ತಾರೆ, ಅಷ್ಟು ಕಮ್ಮಿಗೆ ಯಾರು ಇಡಲ್ಲ. ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದಾಗ ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ಗೆ ನಾನು ಪೇ ಮಾಡಿರೋದು ಪರ್ ಅವರ್ 500. ಇವತ್ತಿಗೂ ನಾನು ಸ್ಟುಡಿಯೋಲಿ ಸಿನಿಮಾಗೆ ಚಾರ್ಜ್ ಮಾಡ್ತಿರೋ 500. ಓಕೆ, ಬಟ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ನಿಮಗೆ. ನೀವು ನನಗೆ ಸ್ನೇಹಿತರು ಹೌದು, ಮೋಸ್ಟ್ಲಿ ಇದ್ಮೇಲೆ ಗೊತ್ತಾಗುತ್ತೆ ಒಂದಷ್ಟು ಜನಕ್ಕೆ. ಬೇರೆಯವರು ನಿಮ್ಮ ಬಗ್ಗೆ ನನಗೆ ನೀವು ಇಷ್ಟು ಕ್ಲೋಸ್ ಅಂತ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ನನಗೆ ಹೇಳಿದ್ದಾರೆ ಒಂದಷ್ಟು ಜನ. ಅದು ನನಗೆ ಶಾಕಿಂಗ್. ಅದು ಇವತ್ತು ಇಂಟರ್ವ್ಯೂ ಮೂಲಕ ಹೇಳ್ತಾ ಇದ್ದೀನಿ, ನಿಮ್ಗೆ ಡೈರೆಕ್ಟಾಗಿ ಸಿಕ್ಕಿದಾಗ ಹೇಳಿಲ್ಲ ಕೆಲವೊಂದು ವಿಚಾರಗಳು. ಹಿಂಗೆ ಮಾತುಕತೆ ಆದಾಗ 90 ಸ್ಟುಡಿಯೋಸ್ ಅಂತ ಬಂದಾಗ ಪ್ರಸಾದ್ ಅವರಾ, ಓಕೆ ಗುರು ಒಂಥರ ಹುಚ್ಚು ಮನುಷ್ಯ ಗುರು, ಅಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಹತ್ರ ಹೇಳಿರೋದು ಡೈರೆಕ್ಟಾಗಿ, ಏನು ಮಾಡ್ತಾನೋ ಗೊತ್ತಿಲ್ಲ. ಒಂದ್ಸಲಿ ಡೈರೆಕ್ಷನ್ ಅಂತಂತಾರೆ, ಒಂದ್ಸರಿ ಶಾರ್ಟ್ ಮೂವಿ ನಾನು ಇದು ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ ಅಂತಂತಾರೆ, ಒಂದ್ಸರಿ ಸ್ಟುಡಿಯೋ ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ಸೊ ಏನು ಮಾಡ್ತಾರೆ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಒಟ್ಟಿನಲ್ಲಿ ದೊಡ್ಡ ಕನಸಿದೆ ಅವ್ರಿಗೆ. ಈ ಥರ ನನಗೆ ಬಂದಿರೋದು ನಿಮ್ಮ ಫೀಡ್ಬ್ಯಾಕ್ ನನಗೆ ಗೊತ್ತಿಲ್ಲದೇನೆ ಆಗಿರೋದು. ಅವ್ರಿಗೆ ನಾವು ನೀವು ಇಷ್ಟು ಕ್ಲೋಸ್ ಇಲ್ಲ ಅಂತ ಅಂದಾಗ, ಅಂದರೆ ಒಂದಷ್ಟು ಜನಕ್ಕೆ ಇಂಡಸ್ಟ್ರಿಲಿ ಈ ಥರ ಹುಚ್ಚುತನ ತೋರಿಸಿದಾರ ನೀವು ಅಂತ ಒಂದಷ್ಟು ಜನಕ್ಕೆ. ಅಂದರೆ ಇವಾಗ ಜಯಂತ್ ನಾನು ಹೇಳೋ ವಿಷಯಗಳು ಈ ಸ್ಟುಡಿಯೋಲ್ಲಿ ಬಂದು ಕೂತಾಗ ಅಂದರೆ ಸ್ಟುಡಿಯೋಲ್ಲ ಆಗಿ ಹೇಳುವಾಗ ಓಕೆ ಅಂದರೆ ತುಂಬ ರಿಲೇಬಿಲಿಟಿ ಬರುತ್ತೆ. ಮೊದಲು ಕೂಡ ಇಷ್ಟೇ ವಿಷಯ ಹೇಳ್ತಿದ್ದೆ, ಅವಾಗ ಯಾರೋ ನಂಬಕ್ಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ಅವ್ರದ್ದು ತಪ್ಪಲ್ಲ ಅದು. ನಾನು ಫಸ್ಟ್ ಆಫ್ ಆಲ್ ಏನು ಇರಲೇ ಇಲ್ವಲ್ಲ ನಾನು ಅವಾಗ. ತಿರ್ಗಾ ಆ ಕನಸುಗಳು ಅಷ್ಟೇ, ಅಂದರೆ ತುಂಬ ಕ್ಲೋಸ್ ಆಗಿ ಇಂಟ್ರ್ಯಾಕ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತಲ್ವ ನನ್ನ ಎಷ್ಟು ಕನಸುಗಳಿದೆ ಅಂತ. ಹೌದು, ಬಟ್ ಅವ್ರಿಗೆ ಗೊತ್ತಿಲ್ಲ ನೀವು ಕನಸನ್ನ ಇಷ್ಟು ಬೇಗ ನನ್ಸು ಮಾಡ್ಕೊಂಡು ಇಷ್ಟು ಒಂಥರ ನಿಂತ್ಕೊಂತೀರ ಸ್ಟ್ರಾಂಗ್ ಆಗಿ. ಅದು ನಿಮಗೂ ಗೊತ್ತಿರುತ್ತೆ ಈ 4 ವರ್ಷ ನಾನು ಪಟ್ಟಿರೋ ಪಾಡು. ಹೌದೌದು, ನಾನು ಪಟ್ಟಿರೋ ಅಂದರೆ ಈಗ ಕಷ್ಟ ಅಂತ ಹೇಳಿದ್ರೆ ಸುಮ್ಮನೆ ಏನೋ ವಾಡಿಕೆಗೆ. ಅದು ಹೆಂಗೆ ಈಗ ಒಂದು 3-4 ಇಯರ್ಸ್ ಬ್ಯಾಕ್ ಅನ್ಸುತ್ತಲ್ವ ನಾವು ಭೇಟಿಯಾಗಿ. 4 ಇಯರ್ಸ್ ಬ್ಯಾಕಲ್ಲಿ ಸಿಂಪಲ್ ಆಗಿ ಚಿಕ್ಕದಾಗಿ ಈ ದೊಡ್ಡ ಸ್ಟುಡಿಯೋದಲ್ಲಿ ಮೋಸ್ಟ್ಲಿ ಅಡುಗೆ ಮನೆ ಅಷ್ಟು ರೂಮ್ ಏನೋ ಅಷ್ಟೇ ಇದ್ದಿದ್ದು. ಈಗ ಅಡುಗೆ ಮನೆಗೂ ಚೂರು ದೊಡ್ಡದು, ಸ್ವಲ್ಪ ದೊಡ್ಡದಿರ್ಬೋದು ಅಷ್ಟೇ. ಕಂಪ್ಲೀಟ್ ನಮ್ದು ಹಾಲಿನಷ್ಟು ಮನೆ ಇತ್ತು ಅದು ಅಲ್ವಾ. ಈ ಹಾಲಿನಷ್ಟು ಮನೆಯಲ್ಲಿ ಒಂದು 10-12 ಜನನ ಹುಡುಗರ್ನ ಇಟ್ಕೊಂಡು ಅದಕ್ಕೆಲ್ಲ ಸ್ಟೋರಿ ಮಾಡಿಕೊಂಡು ನೆಕ್ಸ್ಟ್ ಸ್ಕ್ರಿಪ್ಟ್ ಮಾಡಿಕೊಂಡು ಅವ್ರಿಗೆಲ್ಲ ನೀವೇ ಊಟ ತಿಂಡಿ ಎಲ್ಲ ನೋಡಿಕೊಂಡು ಆದರೂ ತುಂಬ ಕಷ್ಟದಲ್ಲಿದ್ರಿ. ಆ ಥರ ಇದ್ದವರು ಅದೊಂದು ಫೇಸ್ ಇದೆಯಲ್ಲ, ಆ ಫೇಸ್ನ ಅದಕ್ಕೆ ಮುಂಚೆ ನೀವು ಶಾರ್ಟ್ ಮೂವಿ ಮಾಡಿದ್ದೀರಾ, 7-8 ಶಾರ್ಟ್ ಮೂವಿ ಮಾಡಿದ್ದೀರಾ. 5 ಆಗಿತ್ತಾ, 5 ಆಗಿತ್ತು, 6ನೇದು ರಿಲೀಸ್ ಅಲ್ವಾ. ಆ ಫೇಸಿಂದ ಈಗ ನೋಡಿದ್ರೆ ನೀವು ಕಂಪ್ಲೀಟ್ ಡಿಫ್ರೆಂಟ್. ಅಂದರೆ ಜಯಂತ್, ನಾನು ಒಮ್ಮೆ ನಾನು ಸಿನಿಮಾ ಮಾಡಬೇಕಂತ ಬ್ರೇಕ್ ತೊಗೊಂಡಾಗ ಅಂದರೆ ನಾನು ಬೇರೆ ಯಾವುದು ನಾನು ಕೆಲಸ ಮಾಡೋಕೆ ರೆಡಿ ಇರಲಿಲ್ಲ ಅವಾಗ. ಬಟ್ ಆ ಫೇಸ್ ಇದೆಯಲ್ಲ, ಆ ಫೇಸಿಂದ ಇಷ್ಟು ಸ್ಟ್ರಾಂಗ್ ಆಗಿ ಈ ಥರ ಹೆಂಗೆ ನಿಂತ್ಕೊಂಡ್ರಿ ಅಂದರೆ ಈಗ ಆ ಟೈಮಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿರೋರು. ನನಗೆ ಪ್ರಶ್ನೆಗೆ ಇನ್ನೂ ಆನ್ಸರ್ ಸಿಕ್ಕಿಲ್ಲ. ಆ ಟೈಮಲ್ಲಿ ನೀವು ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡ್ರಿ, ಸಡನ್ನಾಗಿ ಸ್ಟುಡಿಯೋ ಮಾಡ್ತೀರಾ, ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ, ಎಲ್ಲರಿಗೂ ಆನ್ಸರ್ ಕೊಡ್ತೀರಾ, ಹೆಂಗೆ ಅದು? ಅಂದರೆ ನಾನು 2020ಇಂದನೂ ಸ್ಟುಡಿಯೋ ಮಾಡ್ಬೇಕಂತಿತ್ತು. ಓಕೆ, ಸಾರಿ 21 ಎಂಡಲ್ಲಿ ಸ್ಟುಡಿಯೋ ಮಾಡ್ಬೇಕು ಅನ್ನೋದು ಇಂಟೆನ್ಷನ್. ಅಂದರೆ ನಾನು ಡಬ್ಬಿಂಗ್ ಪ್ರೊಸೆಸಲ್ಲಿ ಹಾಕ್ಬೇಕಿದ್ರೆ ಓಕೆ ಒಂದು ಡಬ್ಬಿಂಗ್ ಸ್ಟುಡಿಯೋ ಬೇಕಂತಿತ್ತು, ನಾನು ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ಎಡಿಟಿಂಗ್ ಸ್ಟುಡಿಯೋ ಮಾಡಬೇಕಂತಿತ್ತು. ತುಂಬ ಸೀರಿಯಸ್ಸಾಗಿ ನಾನು ಸ್ಟುಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಯಾವಾಗಂದರೆ ನನ್ನ ಲಾಸ್ಟ್ ಶಾರ್ಟ್ ಫಿಲ್ಮ್ ಅಂದರೆ ಯಾವ ಶಾರ್ಟ್ ಫಿಲ್ಮ್ ಅನ್ನೋದು ಬೇಡ, ಆ ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ಆ ಪ್ರೊಡಕ್ಷನ್ ಟ್ರೀಟ್ ಮಾಡಿದ್ದು ನಂಗೆ ಇಷ್ಟನೇ ಆಗಿಲ್ಲ. ಅಂದರೆ ನಾನು ಯಾವಾಗಲೂ ವರ್ಕ್ ಮಾಡೋ ಪ್ರೊಸೆಸ್ ಹೇಗಂದರೆ ನಾನು ಪ್ರತಿಯೊಂದು ಅಂದರೆ ನಂದೇ ಶಾರ್ಟ್ ಫಿಲ್ಮ್ ಅಂದರೆ ನಂದೇ ಮಗು ಅಲ್ವ, ಎಲ್ಲದರಲ್ಲೂ ಕರೆಕ್ಟಾಗಿ ಸೆಟ್ ಆಗಬೇಕಂತಿರುತ್ತಲ್ಲ. ಆ ರಭಸದಲ್ಲಿ ಒಂದು ಫ್ರಿಕ್ಷನ್ ಆಗುತ್ತೆ. ಆ ಫ್ರಿಕ್ಷನ್ ಆಗಿದ್ದ ಟೈಮಲ್ಲಿ ಐ ವಾಸ್ ಕಂಪ್ಲೀಟ್ಲಿ ಝೀರೋ. ದಟ್ ಪ್ರೊಡಕ್ಷನ್ ಆಫ್ ಮೆಂಬರ್ಸ್ ಅಂದರೆ ಪ್ರೊಡ್ಯೂಸರ್ಸ್ ವಾಸ್ ವೆಲ್ ಆಫ್. ಅಂದರೆ ಅವ್ರು ಸಮೃದ್ಧಿವಾಗಿ ಅಂದರೆ ಅವರು ತುಂಬ ವೆಲ್ ಸೆಟಲ್ಡ್ ಇರೋದಕ್ಕೆ, ನಾನೇನು ಆಗದಿರೋದಕ್ಕೆ ಆ ಟೈಮಲ್ಲಿ ಅಂದರೆ ಆ ಡಿಫೆಂಡ್ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತಲ್ಲ. ಆ ಕ್ಷಣಕ್ಕೆ ಒಂದು ನಿಮಿಷ ನನ್ನ ಮೇಲೆ ನನಗೆ ಬೇಜಾರಾಗಿತ್ತು. ಅಂದರೆ ನಾನು ಯಾವತ್ತೂ ನನ್ನ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿಲ್ಲ ವೆನ್ ಇಟ್ ಕಮ್ಸ್ ಟು ಮೈ ಪ್ರೊಫೆಷನ್. ನಾನು ಸೆಟ್ಲ್ ಆಗಬೇಕಿತ್ತಂತ ಆ ಕ್ಷಣಕ್ಕೆ ತುಂಬ ಕೆಟ್ಟು ಬೇಜಾರು, ಒಂದು ಸಬ್ಕಾನ್ಷಿಯಸ್ಲಿ ಅಂದರೆ ಅವ್ರು ಇಂಟೆನ್ಷನಲಿ ಮಾಡಿಲ್ಲ ಅಂದರೂ ಅದೊಂದು ಕೆಟ್ಟ ಅವಮಾನ. ಅದೆಲ್ಲ ಆಗಬೇಕಿದ್ರೆ ಓಕೆ ನನ್ನ ನೆಕ್ಸ್ಟ್ ಪ್ರಾಜೆಕ್ಟು ನನ್ನದೇ ಪ್ರೊಡಕ್ಷನ್ ಆಗಬೇಕು ಅನ್ನೋದಿತ್ತು. ಅದಲ್ಲದೆ ಅಂದರೆ
ಒಂದು ಸ್ಟುಡಿಯೋ ಕಟ್ಬೇಕನ್ನೋದಿತ್ತು. ಆಗತ್ತಲ್ಲ ಒಂದಷ್ಟು ಅವಮಾನಗಳ. ಹೌದು, ಬಟ್ ಓಕೆ, ಅದನ್ನೆಲ್ಲ ಫೇಸ್ ಮಾಡ್ತೀರಾ ನೀವು. ಅದು ಇನ್ನೂ ಇನಿಷಿಯಲ್ ಡೇಸ್ ನೀವು ಹೇಳ್ತಾ ಇರೋದು. ಇನ್ನೂ ಒಂದು ದೊಡ್ಡ ಹೊಡೆತ ಬೀಳುತ್ತೆ ನಿಮಗೆ. ಅದು ನಾನು ಕಂಡರೆ ನೋಡಿದ್ದೀನಿ ಆ್ಯಕ್ಚುಲಿ. ಮತ್ತೆ ಓಕೆ, ಅದನ್ನೆಲ್ಲ ಬಿಟ್ಟು ಮತ್ತೆ ಸ್ಟುಡಿಯೋ ಮಾಡ್ತೀರಾ, ಸೆಲೆಬ್ರೇಷನ್ ಮಾಡ್ತೀರಾ, ಇಡೀ ಇಂಡಸ್ಟ್ರಿಗೆ ಗೊತ್ತಾಗುತ್ತೆ, ಒಂದಷ್ಟು ಜನ ಹೀರೋಗಳು ಬರ್ತಾರೆ. ಇದನ್ನು ಕೇಳಬೇಕೋ ಬಿಡೋ ಗೊತ್ತಿಲ್ಲ, ನಿಮ್ಗೆ ಬೇಜಾರಾಗಲಿ ಅಂತ ಕೇಳ್ತಾ ಇಲ್ಲ. ಅಫ್ಕೋರ್ಸ್ ಜನಗಳಿಗೆ ಗೊತ್ತಾಗಬೇಕು. ಆ್ಯಕ್ಚುಲಿ 90 ಸ್ಟುಡಿಯೋಸ್ ಅಂತಲೇ ನೇಮ್ ಇಡ್ತೀರಾ. ಆ ನೇಮೇ ಬೇಡ, ಆ ನೇಮಿಂದನೇ ಹಿಂಗಾಯ್ತು ಅಂತ ಒಂದಷ್ಟು ಜನ ಹೇಳ್ತಾರೆ. ಒಂದು 2-3 ದಿವಸಕ್ಕೇನೆ ಏನೇನೋ ಆಗುತ್ತೆ. ಒಂದೇ ದಿನಕ್ಕೆ ಒಂದೇ ದಿವಸ ಅಲ್ವಾ? ಒಂದು ದಿನ ಅಂದರೆ ಇವತ್ತು ಸ್ಟುಡಿಯೋ ಪೂಜೆ ಎಲ್ಲ ಆಗಿ ಇನಾಗ್ರೇಟ್ ಆಗುತ್ತೆ. ಎಲ್ಲರೂ 90 ಸ್ಟುಡಿಯೋ ಅಂದರೆ ಪ್ರಸಾದ್ ಅನ್ನೋದು ಇರುತ್ತೆ. ಅಂದರೆ ನಾನು ಯಾರನ್ನೂ ಅಂದರೆ ಯಾರು ಇನ್ವಾಲ್ವ್ ಆಗಿದ್ರಲ್ಲ ಅವ್ರನ್ನ ಕರೆದಿರೋದಿಲ್ಲ ಕೊಲಾಬ್ರೇಷನಿಗೆ. ಅವರೇ ಬಂದು ಐಡಿಯಾಸ್ ಎಲ್ಲ ಕೇಳಿ ಕೊಲಾಬ್ರೇಟ್ ಆಗಿ, ಆ ನಂತರ 90 ಸ್ಟುಡಿಯೋ ಅಂತ ಹೆಸರಿದ್ರೆ, ಅಂದರೆ 90 ಸ್ಟುಡಿಯೋ ಹೆಸರೇ ಸರಿ ಇಲ್ಲ ಅಂತೇಳಿ ಬೋರ್ಡ್ ಕಿತ್ತಾಕೊಂಡು ಹೋಗು ಅಂತ ಹೇಳಿರ್ತಾರೆ. ಓಕೆ, ಅದೆಲ್ಲ. ಬಟ್ ಆಗಲೂ ಅದು ಕಂಪ್ಲೀಟ್ ಅಂದರೆ ಅಲ್ಲಿ ಏನಾಯಿತು ಅಂತ ಏನಾದ್ರು ಹೇಳ್ಬೋದಾ? ಏನು ಇವಾಗ ಚೆನ್ನಾಗಿದ್ದೀನಲ್ಲ ಜಯಂತ್, ಅದು ಅದಕ್ಕಿಂತ ಚೆನ್ನಾಗಿ ಒಳ್ಳೆ ಸ್ಟುಡಿಯೋ ಆಗಿದೆ. ಎಲ್ಲರೂ ಚೆನ್ನಾಗಿರ್ಬೇಕಲ್ವ. ಕಂಪ್ಲೀಟ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಕೊಂಡು ಮತ್ತೆ ಅಂದರೆ ಅಷ್ಟೆಲ್ಲ ಆಗಿರಲಿಲ್ಲ ಈ ಥರದ್ದು ಈಗ ಒಂದು ಸ್ಟುಡಿಯೋ ಆಗ್ತಿರ್ಲಿಲ್ವಲ್ಲ. ಅಲ್ಲ, ಈ ಸ್ಟುಡಿಯೋ ಆಗೋಕ್ಕೂ ಮುಂಚೆ ಆ ಫೇಸ್ ಇದೆಯಲ್ಲ ಒಂದು, ದಟ್ ವಾಸ್ ವೆರಿ ಬ್ಯಾಡ್ ಫೇಸ್ ವಿಚ್ ಐ ಗೋ ಥ್ರೂ ಫಾರ್ 3 months, ವೇರ್ ಐ ವಾಸ್ ವೆರಿ ಜೆನ್ಯೂನ್ ಟು ಮೈ, ಇವನ್ ಐ ಆಮ್ ವೆರಿ ಜೆನ್ಯೂನ್ ಟು ಮೈ ವರ್ಕ್. ನಾನು ಯಾವಾಗಲೂ ಅದು ಅನ್ಕೊಂಡಿರ್ತೀನಿ. ಅಂದರೆ ಐ ಆಮ್ ನಾಟ್ ಜೆನ್ಯೂನ್ ಟು ಮೈ ಪೇರೆಂಟ್ಸ್, ಐ ಆಮ್ ನಾಟ್ ಜೆನ್ಯೂನ್ ಟು ಮೈ ಬ್ರದರ್, ಐ ಆಮ್ ನಾಟ್ ಜೆನ್ಯೂನ್ ಟು ಮೈ ಫ್ರೆಂಡ್ಸ್, ಐ ಆಮ್ ನಾಟ್ ಜೆನ್ಯೂನ್ ಟು ಐ ಮೇ ನಾಟ್, ಅಂದರೆ ನನಗೂ ಕೂಡ ಜೆನ್ಯೂನ್ ಆಗಿಲ್ದಿದ್ರು ಕೂಡ ಐ ಆಮ್ ವೆರಿ ಜೆನ್ಯೂನ್ ಟು ಮೈ ಸಿನಿಮಾ. ಇವಾಗ ನನ್ನ ತಂದೆ ಅಂದ್ಕೊಂಡಂಗೆಲ್ಲ ನಾನು ಬದುಕೇ ಇಲ್ಲ, ನನ್ನ ತಾಯಿ ಅಂದ್ಕೊಂಡಂಗೆ ನಾನು ಬದುಕೇ ಇಲ್ಲ. ನನ್ನ ತಮ್ಮನ 1000 ಆಸೆಗಳಿರುತ್ತೆ, ನಮ್ಮ ಅಣ್ಣ ಹೀಗೆ ಒಂದಷ್ಟು ಟೈಮಲ್ಲಿ ನಿಲ್ಲಿ ಅಂತ. ನಾನು ನಿಂತೇ ಇಲ್ಲ. ಎಷ್ಟೋ ನನ್ನ ಒಳಗಿರೋ ಆಸೆಗಳನ್ನೆಲ್ಲ ಅಂದರೆ ಕಟ್ಟಿ ಹಾಕಿರೋದಿದೆ. ಇವೊಂದು ಅದು ಪರ್ಸನಲ್ ಲೈಫು ಸ್ಪಾಯ್ಲ್ ಮಾಡಿದೆ, ಅಂದರೆ ಒಂದಷ್ಟು ಸ್ಟ್ರಗಲಲ್ಲೇ. ಆದರೆ ನಾನು ಇವತ್ತುವರೆಗೂ ನನ್ನ ಫಸ್ಟು ಪ್ರಾಜೆಕ್ಟಿಂದ ಈ ಪ್ರಾಜೆಕ್ಟ್ ಏನಾಗ್ತಿದೆಯಲ್ಲ, ಐ ಆಮ್ ವೆರಿ ಜೆನ್ಯೂನ್ ಟು ಮೈ ಪ್ರಾಜೆಕ್ಟ್ಸ್. ಅಷ್ಟೇ ಜೆನ್ಯೂನಾಗಿ ಕಟ್ಟಿತ್ತು ಸ್ಟುಡಿಯೋ ಅದು. ಅಂದರೆ ನಿಮ್ಗೆ ಆಲ್ಮೋಸ್ಟ್ 1 ವರ್ಷ ಹೇಳಿದ್ದೆ ಸ್ಟುಡಿಯೋ ಮಾಡ್ಬೇಕಂತಿದ್ದೀನಿ ಅಂತ. ಅಂದರೆ ಒಂದು ಫೇಸ್ ಬಂತು ಜಯಂತ್ 2024 ನಾನು ಆ ಸ್ಟುಡಿಯೋ ಕಟ್ಟೋಕೆ ಅಂತ ಆದಾಗ, ನಾನು ಒಂದು ಬಟ್ಟೆ ತಗೊಳ್ದೆ, ದುಡ್ಡು ಸೇವ್ ಮಾಡಿರೋದಿದೆ ಸ್ಟುಡಿಯೋ ಕಟ್ಟಬೇಕಂತ. ಅಷ್ಟೆಲ್ಲ ಒದ್ದಾಟಗಳ ಮಧ್ಯೆ ಒಂದು ಸ್ಟುಡಿಯೋ ಕಟ್ಟಿ, ಆ ಸ್ಟುಡಿಯೋ ಆಚೆ ಅಂದರೆ ನಾನೇ ಕಟ್ಟಿರೋ ಸ್ಟುಡಿಯೋ ಹೆಸರು 90 ಸ್ಟುಡಿಯೋ, ನಾನೇ ಹುಡುಕಿರೋ ಜಾಗ. ಆ ನಂತರ ಒಂದಷ್ಟು ಫಿಕ್ಷನ್ ಆದಾಗ ಆಗುತ್ತೆ ಅದು. ಓಕೆ ಬಿಡಿ. ಅಲ್ಲ, ಅಂದರೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಏನಾಯಿತು ಅಂತ. ಯಾರಿಗೂ ಗೊತ್ತಿರುತ್ತೆ. ಇವಾಗ 90 ಸ್ಟುಡಿಯೋ ಗೊತ್ತಾ, ಹಳೆ ಸ್ಟುಡಿಯೋ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಆ್ಯಕ್ಚುಲಿ ಒಂದೇ ದಿನಕ್ಕೆ ಆ ಸ್ಟುಡಿಯೋ ಮುಚ್ಚೋಗುತ್ತೆ. ಅದನ್ನು ಅವ್ರು ಬಾಯ್ ಬರ್ತಿಲ್ಲ ಅವ್ರಿಗೆ, ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದೇ ದಿನಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಕರೆಸಿ, ಪ್ರಮೋಷನ್ಸ್ ಮಾಡಿ. ಇಟ್ ವಾಸ್ ನಾಟ್ ಅಬೌಟ್ ಇನ್ವೆಸ್ಟ್ಮೆಂಟ್, ಇಟ್ ವಾಸ್ ಅಬೌಟ್ ಎ ಟ್ರಸ್ಟ್. ಮತ್ತು ಅಂದರೆ ಎಲ್ಲರೂ ಕರಿಬೇಕಿತ್ತಲ್ಲ. ಅಂದರೆ ಆ ಸ್ಟುಡಿಯೋ ಮುಚ್ಚಿದ್ದ ಟೈಮು, ಅಂದರೆ ಮುಚ್ಚಿದ್ದಲ್ಲ, ಅಂದರೆ 90 ಸ್ಟುಡಿಯೋ ಆಚೆ ಬಂದಿದ್ದು ಅಷ್ಟೇ. ಅಂದರೆ ಆ ನಂತರ ಇವತ್ತಿಗೂ ಆಪ್ರೇಷನ್ಸ್ ಆಗ್ತಿಲ್ಲ ಅಲ್ಲೇ. ಆದರೆ ಮತ್ತೆ ಈ ಸ್ಟುಡಿಯೋಗೆ ಇನ್ವೈಟ್ ಮಾಡಬೇಕಿದ್ರೆ ನಾನು ಎಲ್ಲರಿಗೂ ಹೋಗಿ ಹೇಳಿದ್ದು, ನೀವೆಲ್ಲ ಬಂದು ಅಂದರೆ ನಾನು ತುಂಬ ಇನ್ನೂ ಡೆವಲಪ್ ಆಗಿದ್ದೀನಿ, ದಯವಿಟ್ಟು ಬನ್ನಿ ಅಂತ ಮತ್ತೆ ಕರೆದಿದ್ದು ನಾನು. ಅದು ಕರೆಯೋದಿದೆಯಲ್ಲ, ಅದು ಕರೆಯೋದಕ್ಕಿಂತ ಜಯಂತ್ ಒಂದು ಫೇಸ್ ಇತ್ತು, ಪ್ರತಿದಿನ ಕಾಲ್ ಬರೋದು ಜಯಂತ್. ಅಟ್ಲೀಸ್ಟ್ 1 hour ಡಬ್ಬಿಂಗು, 2 hours ಡಬ್ಬಿಂಗು. ಅಥವಾ ನನ್ನ ಫ್ರೆಂಡ್ಸ್ ಯಾರೋ ಒಬ್ಬರು ಒಂದು ಚಿಕ್ಕ ಅಂದರೆ ಅವ್ರ ಪ್ರೊಡ್ಯೂಸರ್ ಪಿಚ್ಚಿಗೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಮಾಡಬೇಕಿದ್ರೆ ಬಂದ್ ಮಾಡ್ಕೊತೀನಿ ಅಂತ. ಅವಾಗ ಎಷ್ಟು ದಿನ ಸಂಭಾಳಿಸೋಕ್ಕಾಗತ್ತೆ? 2 ತಿಂಗಳು ಸಂಭಾಳಿಸಿರೋದು ಸ್ಟುಡಿಯೋ ಬಿಸಿ ಇದೆ ಅಂತ. ಕತೆ ಬೇರೆ ಏನಾಯಿತು ನಿಮಗೂ ಗೊತ್ತಿತ್ತು. ಹೌದು, ಖಂಡಿತ. ಸೊ ಆಮೇಲೆ ಮನೇಲಿ ಇರ್ತೀರ ನೀವು, ಒಂದು ಮನೆ, ಅದೇ ಮನೇಲಿ ಊಟ ಮಾಡಿಕೊಂಡು ಮಲಗೋದು, ಸ್ಕ್ರಿಪ್ಟ್ ಮಾಡ್ಕೊಂಡು ಇರ್ತೀರಾ. ಆಮೇಲೆ ಇವತ್ತು 90 ಸ್ಟುಡಿಯೋಸ್ ಇದೆ. ಜಯನ್ ಕೂತಿರೋ ಜಾಗದಲ್ಲೇ ಜಯನ್ ಕೂತಿರೋದಿದೆ, ಬೇರೆ ಸೋಫಾ ಇತ್ತು ಅವಾಗ. ನಾನು ಕೂತಿರೋ ಜಾಗದಲ್ಲೇ ನಾನು ಕೂತಿರೋದಿತ್ತು, ಇಲ್ಲೇ ಇಬ್ರು ಪಾರ್ಟಿ ಮಾಡಿರೋದಿತ್ತು. ಹೌದು, ಸಡನ್ ಆಗಿ ಕಟ್ ಮಾಡಿದ್ರೆ ನಾನು ಮನೆಗೆ ಬಂದಿದ್ದು ಫೀಲ್ ಒಂದ್ಸರಿ
ಸಡನ್ನಾಗಿ ಬರ್ತೀನಿ ಸ್ಟುಡಿಯೋ ಆಗ್ಬಿಟ್ಟಿದೆ ಇದು. ಯಾರು ನಂಬೇ ಇಲ್ಲ ಜಯಂತ್, ನನ್ನ ಫ್ರೆಂಡ್ಸಿಗೆಲ್ಲ. ಅಂದರೆ ಒಮ್ಮೆ ಆ ಸ್ಟುಡಿಯೋ ಕೈ ಬಿಡುತ್ತಂತ ಗೊತ್ತಾಗ್ತಿದ್ದಾಗ 1 ವೀಕ್ ನಾನು ಶೆಡ್ ಆದೆ. ನಂತರ ಅದೇ ಡಬ್ಬಿಂಗ್ ಸ್ಟುಡಿಯೋ ಕಂಟ್ರೋಲ್ ರೂಮ್ ಏನಿದೆಯಲ್ಲ ಅದೇ ನನ್ನ ಬೆಡ್ರೂಮು. ಹೌದು, ಈ ಒಂದು ಅದೇ ನಾನು ಸ್ಟೇ ಮಾಡಿರೋದಿದೆ ಇಲ್ಲಿ, ಹೌದು, ಅದೇ ರೂಮಲ್ಲಿ. ಜನಕ್ಕೆಲ್ಲ ಆಶ್ಚರ್ಯ ಆಗ್ಬೋದು. ಅಂದರೆ ಡಬ್ಬಿಂಗ್ ಒಳಗಡೆ ರೂಮ್ ಇದೆಯಲ್ಲ ಅದು ಟಾಯ್ಲೆಟ್. ಅದು ನಾನು ಮಲಗಿದ್ದೆ 1 ವಾರ ಏನೂ ಮಾಡಿಲ್ಲ, ಬ್ಲ್ಯಾಂಕ್ ಆಗಿದ್ದೆ. ಆಮೇಲೆ ಓಕೆ ಇಲ್ಲೇ ಸ್ಟುಡಿಯೋ ಕಟ್ಟೋಣ ಅಂತ. ಹೆಂಗೆ ಆ ಥಾಟ್ ಯಾವಾಗ ಸ್ಪಾರ್ಕ್ ಆಯಿತು? ಇಲ್ಲೇ ಮಾಡಿ ಏನು ಇಲ್ದಿರುವಾಗ ಬಂತು ಅಷ್ಟೇ. ಅಂದರೆ ಒಳಗಡೆ ಒಂದು ಅಂದರೆ ಲೈಫಲ್ಲಿ ಏನಕ್ಕೂ ಓದ್ರಿಲ್ಲ ಅಂದರೂ ನಮ್ಮ ಒಳಗಡೆ ಒಂದು ಭಯ ಇರುತ್ತೆ, ಆಚೆ ಹೋದ್ರೆ ಇನ್ನೊಂದು ಏನಾಗ್ಬೋದು ಅನ್ನೋದೊಂದು. ತುಂಬ ಕಷ್ಟ ಆಗಿತ್ತು, ತುಂಬ ಲಾಸ್ ಆಗಿತ್ತು, ತುಂಬ ಮೆಂಟಲಿ ಅಂದರೆ ಮೆಂಟಲ್ ಹೆಲ್ತ್ ಸ್ಪಾಯ್ಲ್ ಆಗಿತ್ತು ಟೈಮ್ ಅದು. ಅಂದರೆ ಈ ಫಿಲ್ಮ್ ಮೇಕರ್ಸ್ಗೆಲ್ಲ ಏನು ಗೊತ್ತಾ ಜಯಂತ್, ಫಸ್ಟ್ ಆಫ್ ಆಲ್ ಪರ್ಸ್ನಲ್ ಲೈಫೇ ಚೆನ್ನಾಗಿರೋದಿಲ್ಲ, ಫಿನಾನ್ಷಿಯಲಿ ಫ್ಲಕ್ಚುಯೇಷನಲ್ಲಿರುತ್ತೆ. ಅಂದರೆ ನಾನು ಮೇ ಬಿ ಬೇರೆ ಫೀಲ್ಡಿಗೆ ಹೋಗಿದ್ದಕ್ಕೆ ನಾನು ಆ ಟೈಮಲ್ಲಿ ಸ್ವಲ್ಪ ಸ್ಟೆಬಿಲಿಟಿಲಿದ್ದೆ. ಈ ಮಧ್ಯ ಅಂದರೆ ಈ ಥರದೊಂದು ಇನ್ಸಿಡೆಂಟ್ ಆದರೆ ಮೊದಲಾಗಿರೋ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ಕೂಡ ದೊಡ್ಡದಾಗಿ ಆಗೋಕ್ಕೆ ಅಂದರೆ ದೊಡ್ಡದಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಓಕೆ ಅಂದರೆ ನಾನು ಈ ಮನೆ ಓನರ್ ಮೇಲೆ ತುಂಬ ನಂಬಿಕೆ ನನಗೆ. ಸೊ ಇಲ್ಲೇ ಸ್ಟುಡಿಯೋ ಮಾಡೋಣ ಅಂತ. ಸ್ಟುಡಿಯೋ ಮಾಡುವಾಗ ಇದಿದೆ ಮಾಡೋದಂತ ಏನು ಪ್ಲ್ಯಾನ್ ಏನು ಮಾಡೇ ಇಲ್ಲ. ನಾನು ಸುಮ್ಮನೆ ಓನರ್ಗೆ ಕಾಲ್ ಮಾಡಿದೆ, ಅವ್ರನ್ನ ಮೀಟ್ ಆದೆ. ಅವ್ರು ಬಂದರು, ಇಲ್ಲೇ ಸ್ಟುಡಿಯೋ ಮಾಡ್ಬೇಕಂತಿದ್ದೀನಿ ಅಂದೆ. ಅವ್ರಿಗೆ ಮೊದಲೇ ಗೊತ್ತಿತ್ತು ಇಶ್ಯೂ ಎಲ್ಲ. ಅವ್ರು ಇಲ್ಲೇ ಮಾಡ್ತೀಯಾ ಅಂತ. ಓಕೆ ನನಗೂ ಗೊತ್ತಿಲ್ಲ, ಓಕೆ ಇಲ್ಲಿ ಮಾಡ್ತೀನಿ ನಿಮ್ಮ ಪರ್ಮಿಷನ್ ಕೊಟ್ಟರೆ ಅಂತ. 1 ಸೆಕೆಂಡ್ ಥಾಟ್ ಕೊಟ್ಟಿಲ್ಲ, ಮಾಡಿ ಒಳ್ಳೇದಾಗಲಿ ಅಂತ ಬಿಟ್ಟರು. ಯಾರೋ ಒಪ್ಕೊಳ್ಳಲ್ಲ ಕಮರ್ಷಿಯಲ್. ಅಂದರೆ ಅವರು ಪರ್ಮಿಷನ್ ಕೊಟ್ಟಿದ್ದ ದಿನದಿಂದ 45th ಡೇ ಒಳಗಡೆ ಸ್ಟುಡಿಯೋ ರೆಡಿ ಇತ್ತು. ಆ ಟೈಮಲ್ಲಿ ಇಟ್ಟಿರೋ ಸೇವಿಂಗ್ಸ್ ಎಲ್ಲನೂ ತೆಗೆದು, ಅಂದರೆ ಒಂದಷ್ಟು EMIಗಳು, ಅಂದರೆ ಇವತ್ತಿಗೆ ನಾನು ಮೊನ್ನೆ ನನ್ನ ಫ್ರೆಂಡಿಗೆ ಹೇಳ್ತಿದ್ದೆ, ಈ ಸ್ಟುಡಿಯೋ ಕಟ್ಟೋ ಪ್ರೊಸೆಸಲ್ಲೇ ಅಂದರೆ ಆ ಸ್ಟುಡಿಯೋ ಅಲ್ಲಿ ಒಂದಷ್ಟು ಸ್ನೇಹಿತರು ಸಾಥ್ ಕೊಟ್ಟಿರ್ತಾರೆ, ಫ್ರಿಕ್ಷನ್ಸ್ ಎಲ್ಲ ಆಗಬೇಕಿದ್ರೆ. ಈ ಸ್ಟುಡಿಯೋ ಕಟ್ಟೋ ಟೈಮಲ್ಲಿ ಯಾರನ್ನೂ ಕರಿಬೇಕಂತಾನೆ ಅನ್ಸಲ್ಲ, ಯಾಕೆಂದರೆ ಅದೊಂದು ಇನ್ಸಿಡೆಂಟ್ ಆಗಿರೋದಕ್ಕೆ. ಅಂದರೆ ಒಂದೇ ಒಂದು ಕಾಲ್ ನನಗೊಬ್ಬರಿಂದ ಬಂದಿಲ್ಲ, ಹೇಗಿದೆಯಾ ಅಂತ. ಈ ಸ್ಟುಡಿಯೋ ಆಗಬೇಕಿದ್ರೆ ನಾನು ಒಬ್ಬನೇ ನಿಂತಿದ್ದೇನೆ, ಒಬ್ಬನೇ ಹಣ ಎಲ್ಲ ಅರೇಂಜ್ ಮಾಡ್ತಿದ್ದೀನಿ. ಅಂದರೆ ದಣಿವು ಹೆಂಗಾಗುತ್ತೆ ಅಂದರೆ ಒಂದು ಪಾಯಿಂಟಲ್ಲಿ ಪೂರ್ತಿ ಅಕಸ್ಟಿಕ್ಸ್ ಮಾಡಬೇಕಿದ್ರೆ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿದೆ, ಈ ಒಂದು AC ಆ ಟೈಮಲ್ಲಿ ಇನ್ಸ್ಟಾಲ್ ಆಗಿರಲ್ಲ. ನಾನು ಇಲ್ಲೇ ಉಳ್ಕೊತಿದ್ದೀನಿ. ಫುಲ್ ಸುಸ್ತಾಗಿದ್ದ ಟೈಮು, ಬಾಯಾರಿಕೆ ಆಗ್ತಿದೆ, ಎದ್ದು ನೀರು ಕುಡಿಯೋಕ್ಕಾಗ್ತಿಲ್ಲ. ಆವಾಗ ಅನಿಸಿತ್ತು, ಮಗ ನೀರು ಕುಡಿತೀಯ ಅಂತ ಒಬ್ಬ ಫ್ರೆಂಡ್ ಬರಬೇಕಿತ್ತಲ್ಲ ಅಂತ. ಅದು ಇವಾಗ ಹೇಳಿದ್ರೆ ಜಾಸ್ತಿ ಆಗುತ್ತೆ ಬಿಡಿ. ತುಂಬ ಕಷ್ಟಪಟ್ಟು ಅದಕ್ಕಿಂತ ಜಾಸ್ತಿ ಇಷ್ಟಪಟ್ಟು ಕೊಟ್ಟರು ಸ್ಟುಡಿಯೋ ಇದು. ಅಂದರೆ ತುಂಬ ಕಮರ್ಷಿಯಲಾಗೆಲ್ಲ ನಾನೇನು ಯೋಚನೆ ಮಾಡ್ತಿರೋದೇನಲ್ಲ. ಅಂದರೆ ಈ ಸ್ಟುಡಿಯೋ ಕಟ್ಟಬೇಕಿದ್ರೆ ಆಗಿರೋ ಕಷ್ಟಗಳು ನನಗಷ್ಟೇ ಗೊತ್ತಿರುತ್ತೆ. ಹೌದು, ಬಟ್ ನೀವು ಇಷ್ಟು ಕಷ್ಟಪಟ್ಟು ಸ್ಟುಡಿಯೋ ಮಾಡಿದ್ದೀರಾ, ಇಂಡಸ್ಟ್ರಿಗೆ ಮುಂದೆ ಇದು ಯಾವ ಲೆವೆಲ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಇವತ್ತು ಹೇಳೋಕ್ಕೆ ಆಗಲ್ಲ. ಆಗ್ತಾ ಇದೆ, ಆಗುತ್ತೆ ಮುಂದಕ್ಕೆ, ಅದಂತೂ. ಅಂದರೆ ಇದು ಐಡಿಯಾಲಜಿ ಅಷ್ಟೇ. ಅಂದರೆ ಬೇಸಿಕಲಿ ಅಂದರೆ ಅಫೋರ್ಡೆಬಲ್ ಆಗಿ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಸಿಗಬೇಕು ಅನ್ನೋದೊಂದು, ಅಂದರೆ ಕಂಪ್ಲೀಟ್ ಪ್ರೊಡಕ್ಷನ್ ಅಫೋರ್ಡೆಬಲ್ ಆಗಿರಬೇಕು ಅನ್ನೋದೊಂದಿದೆ. ಜಯಂತ್, ಇವಾಗ ನಮ್ಮದು ಕ್ಯಾಮ್ರಾ ಅಂದರೆ 90 ಸ್ಟುಡಿಯೋ ಅಂತಲ್ಲಿ ಕ್ಯಾಮ್ರಾ ರೆಂಟಲ್ ಸೆಕ್ಟರ್ ಇದೆ. ಆ ಕ್ಯಾಮ್ರಾ ರೆಂಟಲ್ ಸೆಕ್ಟರ್ ಓಪನ್ ಮಾಡೋಕ್ಕೂ ಮೊದಲು ಈ ಒಂದು ಆ ಸ್ಟುಡಿಯೋ ಮಾಡುವಾಗ ಬೇರೆ ಅಂದರೆ ನಂಗೆ ತುಂಬ ಕ್ಲಿಯರ್ ಆಗಿದೆ, ನಾನು ಸ್ಟುಡಿಯೋ ಮಾಡಿದ್ರೆ ಇಷ್ಟೆಲ್ಲ ಸೆಕ್ಟರ್ಸ್ ಬರುತ್ತೆ ಅಂತ. ನಾನು ಆ ಟೈಮಲ್ಲಿ ಕ್ಯಾಮ್ರಾ ರೆಂಟಲ್ ಸೆಕ್ಟರ್ನ ಅಫೋರ್ಡ್ ಮಾಡೋಕ್ಕಾಗದಿರೋ ಟೈಮಲ್ಲೂ ಕೂಡ ನಾನು ಪ್ರತಿದಿನ ಹೋಗಿ ನಾನು ತುಂಬ ಬೇಕಾಗಿರೋ ಅವ್ರದ್ದು ಶಟರ್ ಸ್ಪೇಸ್ ಅಂತ ಇದೆ, ಮಧುವಣ ಅಂತ. ಪ್ರತಿದಿನ ಹೋಗಿ ಸ್ಟುಡಿಯೋಲ್ಲಿ ಅಂದರೆ ಅವ್ರ ಕಂಪನಿಯಲ್ಲಿ ಹೋಗಿ ಕೂತಿದ್ದೀನಿ. ಪ್ರತಿದಿನ ರಾತ್ರಿ ಕೂತಿದ್ದೀನಿ. ಏನಕ್ಕಂದರೆ ಕ್ಯಾಮ್ರಾ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಲೆನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ತಿರ್ಗಿ ಯಾವ್ಯಾವ್ದು ನಾನೊಂದು ರಾಂಗ್ ಮಿತ್ತಲ್ಲಿದ್ದೆ, Alexa 60 ಇರಬೇಕು ಅಥವಾ Alexa LF ಇರಬೇಕು ಅಥವಾ ದೊಡ್ಡ ಸೋನಿ ವೀನಸ್ ಇದ್ದರೆ ಸಿನಿಮಾ ಆಗೋದು ಅಂತ. ಆ ಮನುಷ್ಯ ನನ್ನ ಪರ್ಸ್ಪೆಕ್ಟಿವ್ನೇ ಚೇಂಜ್ ಮಾಡಿಬಿಟ್ರು. ಅಂದರೆ ಟೆಕ್ನಿಕಲಿ ವೆನ್ ಇಟ್ ಕಮ್ಸ್ ಟು ಕ್ಯಾಮ್ರಾ ನಾನು ಇವಾಗ ಸ್ಟ್ರಾಂಗ್ ಇದ್ದೀನಿ. FX3 ಒಂದು ಸಿನಿಮಾ ಶೂಟ್ ಮಾಡ್ಬೋದು. ಅಂದರೆ ಅದೆಲ್ಲ ಅಂದರೆ ಬೇಸಿಕಲಿ ನಾಲೆಜ್ ಅಂತ. ಅಂದರೆ ನಮಗೆ ಕ್ಯಾಮ್ರಾ ಮೇಲೆ ಒಂದು ನಾಲೆಜ್ ಬಿಲ್ಡ್ ಆದರೆ ನಮಗೆ ಏನು ಇವಾಗ ಲೂಸಿಯಲ್ಲ 5DL ಶೂಟ್ ಆಗಿರೋದು, A7 S3 ಎಷ್ಟು ಅನಿಸುತ್ತೆ ಯೂಟರ್ನ್ ಶೂಟ್ ಆಗಿರೋದು, ಮತ್ತು ಅಂದರೆ 5D ಮತ್ತು ಎಷ್ಟು ಮಿಕ್ಸ್ ಆಗಿದೆ ಅನಿಸುತ್ತೆ. A7 ಎಷ್ಟು ಲವ್ ಮಾಕ್ಟೇಲ್ ಶೂಟ್ ಆಗಿದೆ. ಇಷ್ಟು ಸಿನಿಮಾಗಳು ಹಿಟ್ಟಾಗಿದೆಯಲ್ಲ, ಕಾಂಟೆಂಟ್ ಮೇಲೆ ಇರೋದು. ತಿರ್ಗಾ ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿ ತುಂಬ ಇನ್ವೆಸ್ಟ್ ಮಾಡಬೇಕು, ಶೂಟಿಂಗಲ್ಲಿ ತುಂಬ ಇನ್ವೆಸ್ಟ್ ಮಾಡಬೇಕು ಅನ್ನೋ ರಾಂಗ್ ಮಿತ್ತಿಂದ ನಾವು ಆಚೆ ಬಂದರೆ ಕರೆಕ್ಟ್
ನಾನು ಸೇರಿಸಿ ಹೇಳ್ತಿರೋದು, ನಾನು ಇನ್ನೂ ಕಲಿಯೋದಿದೆ ಅನಿಸುತ್ತೆ. ಮಿತ್ತಿಂದ ಆಚೆ ಬಂದು ಸ್ಕ್ರಿಪ್ಟ್ ಮೇಲೆ ಜಾಸ್ತಿ ಒತ್ತು ಕೊಟ್ಟು ನಾವು ಸಿನಿಮಾ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ. ಬೇಸಿಕಲಿ ರೈಟಿಂಗ್ ಇಸ್ ಮೇನ್ ಕೋರ್, ಅಂದರೆ ಮೇನ್ ಆರ್ಟ್ ಆಫ್ ಫಿಲ್ಮ್. ನಾವು ರೈಟರ್ಸ್ನ ಎಷ್ಟು ಜಾಸ್ತಿ ತರ್ತೀವಿ ಅಷ್ಟು ನಮ್ಮ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ. ಅಂದರೆ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಆದರೆ ಒಂದಷ್ಟು ರೈಟ್ ಕೊಲಾಬ್ರೇಷನ್ಸ್ಗೋಸ್ಕರ 100% ಕಾಯ್ತಿದ್ದೀನಿ ನಾನು. ಓಕೆ, ಆಗಲಿ ಅದು ಬೇಗ. ಆ್ಯಂಡ್ ಈಗ ನಿಮ್ಮ ಶಾರ್ಟ್ ಮೂವೀಸ್ ಬಗ್ಗೆ ಮಾತಾಡ್ಬೇಕು ಆ್ಯಕ್ಚುಲಿ. ಸೊ ನನಗೆ ನಿಮ್ಮದು ಒಂದು ಶಾರ್ಟ್ ಮೂವಿ ನಂಗೆ ಭಾಳ ಇಷ್ಟ. ನೀವು ಶಾರ್ಟ್ ಮೂವಿ ಅಂದರೆ ನೀವು ಪರಿಚಯ ಆಗಕ್ಕೆ ಮುಂಚೆ ನಾನು ಆ ಶಾರ್ಟ್ ಮೂವಿ ನೋಡಿದ್ದೆ. ಹೌದು, ಥ್ಯಾಂಕ್ ಯು. ನನಗೆ ಗೊತ್ತೇ ಇಲ್ಲ ನೀವು ಮಾಡಿರೋದು ಅಂತ. ತುಂಬ ಇಂಪ್ರೆಸ್ ಆಗಿ ಥ್ಯಾಂಕ್ ಯು ಸಿನಿಮಾ. ಸೊ ಶೈನ್ ಸರ್ ಆ್ಯಕ್ಟ್ ಮಾಡಿದ್ದು ಆ ಲೈನ್ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಆ ಶಾರ್ಟ್ ಮೂವಿ ನೋಡಿ ನನಗೆ ಇನ್ನೊಂದು ಶಾರ್ಟ್ ಮೂವಿ ಥಾಟ್ ಪ್ರೊಸೆಸ್ ಬಂದಿತ್ತು. ಸೊ ಅದು ನೆಕ್ಸ್ಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ಟೋರಿಯನ್ನು ಡಿಸ್ಕಸ್ ಮಾಡಿಲ್ಲ. ಬಟ್ ಅಷ್ಟು ಶಾರ್ಟ್ ಮೂವಿ ಆ ಟೈಮಲ್ಲೇ ಅವ್ರನ್ನ ಒಪ್ಪಿಸಿ, ಸೊ ಆ ಒಂದು ಫೇಸ್ ಬಗ್ಗೆ ಒಂದು ಚಿಕ್ಕದಾಗಿ ಇಲ್ಲ, ನನಗೆ ಆ್ಯಕ್ಚುಲಿ ಆ ಥರದ್ದು ಒಂದು ಜರ್ನಿ ಚೆನ್ನಾಗೇ ಇತ್ತು. ಅಂದರೆ ನಾನು ಅಸಿಸ್ಟ್ ಮಾಡಿದ ಫಿಲ್ಮ್ಸಿಂದ ಅವ್ರ ಕಾಂಟ್ಯಾಕ್ಟ್ಸ್ ಮ್ಯೂಚುವಲ್ ಆಗಿ ಇತ್ತು. ನಾನು ಪ್ರೀವಿಯಸ್ 2 ಶಾರ್ಟ್ ಫಿಲ್ಮ್ಸ್ ಮೊದಲು ನೋಡಿದರು ಅವರು. ಅದಕ್ಕೂ ಮೊದಲು ನಂದು ಶಾರ್ಟ್ ಫಿಲ್ಮ್ಸ್ ಲಿಂಕ್ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಕೂಡ ಮಾಡಿದರು. ಆ ಥರದಲ್ಲೇ ಅಂದರೆ ಇವತ್ತು ನನ್ನ ಶಾರ್ಟ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ಫೇಮಸ್ ಇಲ್ಲ, ಅಂದರೆ ಫೇಮಸ್ ಕೂಡ ಇಲ್ಲ ಅನ್ಸುತ್ತೆ, ಎಲ್ಲ 1 ಲಕ್ಷ ನೋಡಿದ್ರೆ ಮಾತ್ರ ಅದು ಬೇರೆ. ಅಂದರೆ ನಾನು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೇ ಆ ಟೈಮಲ್ಲಿ ಈ ವೈರಲ್ ಆಗೋ ಕಾಂಟೆಂಟ್ ಜಾಸ್ತಿ ಆಗ್ತಿತ್ತು. ಅಂದರೆ 2020 ನಂತರ ವೈರಲ್ ಆಗಿರೋದು ಬೇರೆ, ಆ ಟೈಮಲ್ಲೂ ಬೇರೆ ವೈರಲ್ ಎಲ್ಲ ಆಗ್ತಿತ್ತಲ್ಲ. ನನ್ನ ತಲೆಯಲ್ಲಿ ಏನಿತ್ತಂದರೆ ನಾನು ಯೂಟ್ಯೂಬಲ್ಲಿ ಫೇಮಸ್ ಆದರೆ ಥಿಯೇಟ್ರಲ್ಲಿ ನಾನು ಫೇಮಸ್ ಆಗಲ್ಲ ಅಂತ ಆ ಟೈಮಲ್ಲಿ. ಸೊ ನಾನು ಪ್ರಮೋಟ್, ಅಂದರೆ ಅದಲ್ಲದೆ ದುಡ್ಡು ಕೂಡ ಇರಲಿಲ್ಲ ಪ್ರಮೋಟ್ಗೆಲ್ಲ ಮಾಡೋದಕ್ಕೆ. ಈ ಒಂದು ರೈಟ್ ಚಾನಲ್ಸಲ್ಲೆಲ್ಲ ರಿಲೀಸ್ ಆಗಿದೆ. ನಾನು ಈ ಶಾರ್ಟ್ ಫಿಲ್ಮ್ ಎಲ್ಲ ಒಂದು ಭಾಗ ಇದ್ದರೆ, ಅಂದರೆ ಸಿನಿಮಾ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಿರೋದು. ಕಂಪ್ಲೀಟ್ ನನ್ನ ಅಂದರೆ ಎಷ್ಟು ಶಾರ್ಟ್ ಫಿಲ್ಮಲ್ಲಿ ನನಗೆ ನನ್ನ ಶಾರ್ಟ್ ಫಿಲ್ಮ್ಸಿಂದ ಬಂದಿರೋ ಎಕ್ಸ್ಪೀರಿಯನ್ಸಿಂದ ಇವಾಗ ಮಾಡೋ ಸಿನಿಮಾ ಬೇರೆನೇ ಇರುತ್ತೆ. ಬೇಗ ಮಾಡಿದ ಸಿನಿಮಾನ ಡೈರೆಕ್ಟ್ ಒಂದು ಪ್ರಶ್ನೆ ಹೇಳ್ತೀನಿ, ಆನ್ಸರ್ ಹೇಳ್ತಿರಲ್ವೋ ಗೊತ್ತಿಲ್ಲ. ಎಷ್ಟಿದೆ ಸಾಲ ನಿಮಗೆ? ಅಂದರೆ ನೌ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಬಿಸ್ನೆಸ್. ಬಟ್ ತುಂಬ ಸಾಲ ಮಾಡ್ಬಿಟ್ಟು ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಇಷ್ಟು ಕನಸುಗಳು ಇಟ್ಕೊಂಡು, ಇಷ್ಟು ಜನ ಎಂಪ್ಲಾಯೀಸ್ ಊಟ ಹಾಕ್ಕೊಂಡು. ನಮ್ಮಮ್ಮ ಇಂಟರ್ವ್ಯೂ ನೋಡ್ತಾರೆ. ಓಕೆ. ಬಟ್ ನೀವು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಮ್ಮ ಜೊತೆ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ನೀವು ನಾನು ಹೇಳ್ದಂಗೆ ನೀವು ಹಿಂಗೆ ಚೇಂಜ್ ಆಗ್ತೀರಾ ಕಷ್ಟ ಅಂತ ಬಂದರೆ. ಅಂದರೆ ನೋಡಿದ್ದೀನಿ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ಗೂ ಹೇಳ್ತಿರ್ತೀನಿ, ಲೈಫ್ ಅಂದರೆ ನಾವು ಯಾವತ್ತೂ ಲೈಫ್ನ ರಿಸ್ಕ್ ಮಾಡ್ಬಾರ್ದಂತೆ, ಲೈಫಲ್ಲಿ ತುಂಬ ರಿಸ್ಕ್ ಮಾಡ್ಬೋದಂತೆ. ನಾನು ನಾಳೆ ಬೆಳಿಗ್ಗೆ 100 ಕೋಟಿ ಸಾಲ ಮಾಡಿಕೊಂಡ್ರು ಅಂದರೆ ನಾನು ಎದುರೋದೇ ಇಲ್ಲ. ಅಂದರೆ ನನಗೆ ಶಕ್ತಿ ಇರೋದಕ್ಕೆ ಸಾಲ ಮಾಡೋದು ಅನ್ನೋದು ನಂಬ್ತೀನಿ. ತಿರ್ಗಾ ನಾನು ಇವಾಗೆಲ್ಲ ತುಂಬ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳ್ಳೋದು. ನಾನು ಇವಾಗ ಅಂದರೆ ವೆನ್ ಇಟ್ ಕಮ್ಸ್ ಟು ಸ್ಟುಡಿಯೋ ವಿ ಹ್ಯಾವ್ EMIs. ಅಂದರೆ EMI ಹೇಗೆಂದರೆ ನಾನು ಕಾರ್ ತೊಗೊಂಡಾಗ, ಅಂದರೆ ತಿರ್ಗಾ ನನ್ನ ಸ್ಟುಡಿಯೋ ಟರ್ನ್ ಓವರ್ 10 lakhs ಇದೆ ಜಯಂತ್. ಇವಾಗ ಸ್ಟಾರ್ಟಿಂಗ್ 3 months ಇಟ್ ವಾಸ್ ವೆರಿ 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 ವರ್ಸ್ಟ್. ಅಂದರೆ ವರ್ಸ್ಟ್ ಅಂದರೆ ತಪ್ಪಾಗುತ್ತೆ. ಇನಿಷಿಯಲ್ ಸ್ಟೇಜ್ ಯಾರಿಗೂ ನಾನು ಪ್ರಮೋಟ್ ಕೂಡ ಮಾಡಿಲ್ವಲ್ಲ. ನಾನು ಇವಾಗ ನನ್ನ ಸ್ಟುಡಿಯೋ ಹೋಗ್ತಿರೋ ಪ್ರೊಸೆಸ್ಸಿಗೆ, ಇವಾಗ ನನ್ನ ಸ್ಟುಡಿಯೋಗಿರೋ ಬಿಸ್ನೆಸ್ಸಿಗೆ ನೆಕ್ಸ್ಟ್ 6 ತಿಂಗಳಲ್ಲಿ ನಂದು ಒಂದು EMI ಕೂಡ ಇರೋದಿಲ್ಲ. ಓಕೆ, ಅದೇ ಹೇಳಿದ್ದು ನಾನು ಅದಕ್ಕೆ ಹಿಂಗೆ ಅಂದಿದ್ದು. ಅಂದರೆ ನಾನು ಅಂದರೆ ಸಾಲ ಇದೆ. ನಮ್ಮಮ್ಮ ಮನೆ ಪ್ರತಿ ಸಲ ಹೋದಾಗ ಸಾಲ ಮಾಡ್ಕೊಂಡಿದ್ದೆ, ಸಾಲ ಮಾಡ್ಕಿಲ್ಲ, ಇಲ್ಲ ಏನಾಗಿಲ್ಲ, ಆರಾಮಾಗಿರಮ್ಮ ಅಂತ ಹೇಳ್ತೀನಿ. ಆದರೆ ಓಕೆ, ಅಂದರೆ ನಾನು ವೈಯಕ್ತಿಕವಾಗಿ ಯಾವತ್ತೂ ಸಾಲ ಮಾಡೇ ಇಲ್ಲ. ನನ್ನ ವೈಯಕ್ತಿಕ ಖರ್ಚಿಗೆ ಅಥವಾ ವೈಯಕ್ತಿಕವಾಗಿ ಏನಾದ್ರು ತೊಗೊಳೋದಕ್ಕೆ ಅಂದರೆ ಕಾರ್ EMI ಇದ್ದೇ ಇರುತ್ತಲ್ಲ, ಕಾರ್ ಬಿಟ್ಟು ನಾನು ಸಾಲನೇ ಮಾಡಿಲ್ಲ. ಓಕೆ, ನನ್ನ ಲೈಫಲ್ಲಿ EMIs ಏನಾದರೂ ಇದ್ದರೆ ಇವಾಗ ಸ್ಟುಡಿಯೋಗೆ ಅಷ್ಟೇ ಇದೆ. ಅದೇ ಓಕೆ, ಆಯಿತು, ಬೇಡ. ಅದು ಆದರೂ ಫ್ರೆಂಡ್ ಆಗಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರದೊಂದು ಕ್ವಶನ್ ನಿಮ್ಮಿಂದ ಬರುತ್ತೆ ಅಂತ. ಓಕೆ, ಅದೆಲ್ಲ ಕೇಳಲೇಬೇಕು. ಅದು ಇದೆ ಅಂದರೆ ಇವಾಗ ಅದೇ ಯಾರೋ ಹೇಳಿದ್ರು ಅಂತ ಅಂದ್ರಲ್ಲ, ತುಂಬ ಬ್ಯಾಕ್ ಎಂಡ್ ಇಟ್ಕೊಂಡು ಬಂದಿದ್ದೀನಿ ಅಂತ. ಹೌದು, ಅಂದರೆ 299ಗೆ ಸ್ಟುಡಿಯೋ ಕೊಡ್ತಿದ್ದಾಗೆ ಫೇಮಸ್ ಆಗೋದಕ್ಕೆ ಅಥವಾ ತುಂಬ ಹಣ ಇಟ್ಟು ಬಂದಿರೋದಂತಲ್ಲ. ಓಕೆ, ಬಟ್ ಸೀರಿಯಸ್ಲಿ ಅದೊಂದು ಥಾಟ್ ಇದೆ. ನೀವು ಹೇಳಿದ ನಿಜ. ನನಗೂ ಗೊತ್ತಿರಲಿಲ್ಲ ಈ ಸ್ಟುಡಿಯೋಗೆ ಬರೋ ತನಕ, ನೀವು ಪರಿಚಯ ಆಗೋ ತನಕ. ನಾನು ತುಂಬ ಬೆಟ್ಟ ಥರ ನೋಡ್ತಾ ಇದ್ದೀನಿ. ಫಿಲ್ಮ್ ಮೇಕಿಂಗ್ ಇಸ್ ವೆರಿ ಈಸಿ. ಅಂದರೆ ನೀವು ಅವಾಗೆಲ್ಲ ದೊಡ್ಡ ರೀಲ್ ಇಟ್ಕೊಂಡು ದೊಡ್ಡ ಅಂದರೆ ತುಂಬ ಕಷ್ಟಗಳಿದ್ದ ಸಿನಿಮಾ ಮಾಡೋ ಕಷ್ಟಗಳಿದ್ದಾಗ ತುಂಬ ಬೇಗ ಸಿನಿಮಾ ಮುಗೀತು. ಆ್ಯಕ್ಚುಲಿ ನಾವು 25 ದಿನ 30 ದಿನ 45 ದಿನದ ಒಂದು ಸ್ಕೆಡ್ಯೂಲ್ ಆಗ್ತಿಲ್ಲ. ಇವೊಂದು ಪನ್ನೀರ್ ರಾಮಚಂದ್ರ ಸರ್ ಸಿನಿಮಾ, ನಾನು ಕಾಶಿನಾಥ್ ಸರ್, ನಾನು ಎಷ್ಟು ಸಲ ಇದೇ ಹೇಳ್ತಿದ್ದೀನಿ,
ಅವ್ರುಗಳು ಅಂದರೆ ಕಾಶಿನಾಥ್ ಸರ್ ಸಿನಿಮಾ ಸರ್, ರಾಜ್ಕುಮಾರ್ ಸರ್ ಅಂಥ ಮೇರು ನಟ ನಮ್ಮ ಕರ್ನಾಟಕ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳೋ ಅಷ್ಟು ಪ್ರೌಡಾಗಿರೋ ಅಂಥ ದೊಡ್ಡ ದೊಡ್ಡ ಮನುಷ್ಯನ ಸಿನಿಮಾ ಕೂಡ 30-40 ಡೇಸಲ್ಲಿ ಸಿನಿಮಾ ಮುಗಿಯೋದು. ಇವಾಗ ನಾವು ಅಂದರೆ ಇವಾಗ ಬರ್ತಿರೋ ಕಾಂಟೆಂಟ್ ಆಗಿದೆ ಹೀಗಿದೆ ಅಂತಂದ್ರೂ ನಾವು ಹೇಗೆಂದರೆ ಸಾಮಾಜಿಕ ನಾಟಕಗಳನ್ನ ಇಷ್ಟಪಡುವಾಗ ಅಂದರೆ ಮನೆ ಅಲ್ಲಿ ಆಗೋ ಕಥೆನ ಸಿನಿಮಾ ಮಾಡ್ಬೋದು. ಅಂದರೆ ಇವತ್ತಿಗೆ ನಾವು ಅಂದರೆ ನಮ್ಮ ಮನೆ ಕತೆ, ಊರಿನ ಕತೆ, ಅಂದರೆ ನಮ್ಮ ಜೀವನದಲ್ಲಿ ಆಗೋ ಕತೆಗಳನ್ನೆಲ್ಲ ಮರಿತಿದ್ದೀವಿ. ಇವಾಗ ಗ್ರೇಟ್ ಇಂಡಿಯನ್ ಕಿಚನ್ ಅಂತ ಒಂದು ಸಿನಿಮಾ ಬಂದು ಮಲಯಾಳಂ, ಅದಷ್ಟು ದೊಡ್ಡ ಇಟ್ಟೇನಕಾಯ್ತು. ಇವೊಂದು ಓಕೆ ಸೂಫ್ರಮ್ಸು ನಮ್ಮ ಕನ್ನಡದ ತುಂಬ ಪ್ರೌಡೆಸ್ಟ್ ಫಿಲಮ್. ಅದೊಂದು ಊರಲ್ಲಿ ಆಗೋ ಕತೆ, ಆ ಊರಿಂದ ಆಚೆ ಹೋಗಲ್ಲ ಸಿನಿಮಾ ನೀವು ನೋಡಿದ್ರೆ. ಅದಷ್ಟು ದೊಡ್ಡ ಅದೆಲ್ಲ ಏನಕ್ಕೆ ಜಯಂತ್ ಅಂದರೆ ಇದು ಟಗರುಪಲ್ಯ ಅಂತ ಒಂದು ಸಿನಿಮಾ ಬಂತು. ಎಷ್ಟು ಅತ್ಯದ್ಭುತವಾಗಿರೋ ಸಿನಿಮಾ, ಎಷ್ಟು ನೀಟಾಗಿ ಸೆಟಪ್ ಮಾಡಿದ್ದಾರೆ. ಅದು ಎಷ್ಟು ದಿನದಲ್ಲಿ ಶೂಟ್ ಆಗಿದೆ? ನಿಯರ್ ಟು 30 to 40 ಡೇಸ್ ಫಾರ್ ಶೋರ್. ಒಂದು ಮೊಟ್ಟೆ ಕತೆ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾ ಎಷ್ಟು ದಿನದಲ್ಲಿ ಶೂಟ್ ಆಗಿದೆ ಅಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇಟ್ಟು ಪ್ರಾಪರ್ ಬಜೆಟ್ ಅಂದರೆ ಇವಾಗ ನಮ್ಮ ಹತ್ರ ನಾನು ಹೇಳೋದು 10 ಕೋಟಿ ಇದ್ದ ತಕ್ಷಣ 10 ಕೋಟಿಯಲ್ಲಿ ಸಿನಿಮಾ ಮಾಡಬಾರ್ದು. ಒಂದು ಕನ್ಸ್ಟೆಂಟ್ ಬಜೆಟಲ್ಲಿ ಒಂದು ಪ್ರಾಪರ್ ಸಿನಿಮಾ ಪ್ಲ್ಯಾನ್ ಮಾಡಬೇಕು, ಅವಾಗ ವರ್ಕ್ ಆಗುತ್ತೆ. ಬಟ್ ಕೆಲವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಸಿನಿಮಾ ಮಾಡೋಕ್ಕೆ ಒಂದು 10-20 ಲಕ್ಷ, ಅಂದರೆ ಶಾರ್ಟ್ ಮೂವಿ ಲೆಕ್ಕ ತೊಗೊಂಡ್ರು ಒಂದು 10-20 ಲಕ್ಷ ಬೇಕು, ಒಂದು 50 ಲಕ್ಷ ಬೇಕು, 1 ಕೋಟಿ ಮೈಂಡ್. ಅಂದರೆ ಇವಾಗ ನಾನೇ ಒಂದು ಶಾರ್ಟ್ ಮೂವಿ ಮಾಡ್ತಾಯಿದ್ದೆ, ಯಾರೋ ಒಬ್ಬ ಹುಡುಗ ನನ್ನ ಫ್ರೆಂಡ್ ಕೇಳ್ದೆ, ಮಗ ಎಷ್ಟು ಒಂದು 5 ಲಕ್ಷ ಖರ್ಚಾಗಿರ್ಬೋದಾ ಅಂತ. ಎಲ್ಲಿ ಏನು ಅಂದರೆ ಅವ್ರಿಗೆ ಗೊತ್ತೇ ಥಾಟೇ ಇಲ್ಲ ಇಷ್ಟರಲ್ಲಿ ಸಿನಿಮಾ ಮಾಡ್ಬೋದು ಅಂತ. ಫಸ್ಟ್ ಶಾರ್ಟ್ ಫಿಲ್ಮ್ ನನಗೂ ಆಗಿತ್ತು. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಬಜೆಟ್ ಬಂದು 3,75,000. ಓಕೆ. ನನ್ನ ಲಾಸ್ಟ್ ಶಾರ್ಟ್ ಫಿಲ್ಮ್ ಬಜೆಟ್ ಇನ್ಕ್ಲೂಡಿಂಗ್ ತುಂಬ ಪಾಪ್ಯುಲರ್ ಹೀರೋನ ಇಟ್ಟು ಅಂದರೆ ಹೊರಗಡೆ ಕೋಸ್ಟಲ್ ಸೈಡಲ್ಲಿ ಟ್ರಾವೆಲ್ ಮಾಡಿ ಶೂಟ್ ಮಾಡಿ ಅಲ್ಲಿ ಸ್ಟೇ ಆಗಿ ಕೂಡ 95,000 ಏನೋ ಆಗಿತ್ತು ಅನ್ಸುತ್ತೆ. 1,10,000ಗೆ ಓವರ್ ಆಲ್ ಬಜೆಟ್ ಬಂದಿದ್ದ. ಬಟ್ ಹೊಸಬ್ರೆಲ್ಲ ಹಾಕ್ಕೊಂಡು ಅವ್ರದ್ದೇ ಲಿಮಿಟೆಡ್ ಆಗಿ ಮಾಡ್ತೀವಿ ಅಂದರೆ ಆರಾಮಾಗಿ ಮಾಡ್ಬೋದಲ್ಲ. ಈ ಥರ ಪ್ರೊಡಕ್ಷನ್ ಅವ್ರು ಸಿಕ್ಕಿದ್ರೆ 20,000 ಶಾರ್ಟ್ ಫಿಲ್ಮ್ ಮಾಡ್ಬೋದು. ಕೇಳಿಸ್ಕೊಳ್ಳಿ ದಯವಿಟ್ಟು, 20,000 ಶಾರ್ಟ್ ಮೂವಿ ಮಾಡ್ಬೋದು. ಕಂಟೆಂಟ್ ಇದ್ದರೆ ನಂದೇ ಶಾರ್ಟ್ ಫಿಲ್ಮ್ ನಮ್ಮ ಸ್ಟುಡಿಯೋ ಏನೂ ಇಲ್ಲದೆ ಅಂದರೆ ಒಂದು ಮೊಬೈಲಲ್ಲಿ ಶೂಟ್ ಮಾಡಿದಾಗ ಸೌಂಡ್ ಡಿಸೈನು ತುಂಬ ಪಾಪ್ಯುಲರ್ ಆಗಿರೋ ಸೌಂಡ್ ಡಿಸೈನರ್ ಹತ್ರ ಮಾಡಿಸಿ ಪ್ರಾಪರ್ ಮಾಸ್ಟರಿಂಗ್ ಮಿಕ್ಸಿಂಗಿಗೆಲ್ಲ ಸಪ್ರೇಟ್ ಹಣ ಕೊಟ್ಟು ಕೂಡ 30,000 ಆಗಿತ್ತು. ಈ ಥಿಂಕಿಂಗೇ ಇಲ್ಲ ಅದು ಅವಾಗೆಲ್ಲ ಇಷ್ಟು ಟೆಕ್ನಿಕಲ್ ಅಂದರೆ ಕ್ಯಾಮ್ರಾ ಕೂಡ ಅವಾಗೆಲ್ಲ FX3 M5 ಅನ್ನೋದೆಲ್ಲ ಏನಿರಲಿಲ್ಲ. ಇವಾಗ ಆರಾಮ್ಸೆ ಒಂದು ದಿನದಲ್ಲಿ ಒಂದು ಸ್ಕ್ರಿಪ್ಟ್ ಒಂದು ದಿನದಲ್ಲಿ ಶೂಟೆಲ್ಲ ಪ್ಲಾನ್ ಮಾಡಿದ್ರೆ ಒಂದು 30-40 ಸಾವಿರದಲ್ಲಿ ಆರಾಮ್ಸೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದಲ್ವಾ? 100% ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡ್ಬೋದು. ಸೂಪರ್. ಆ್ಯಂಡ್ ನಿಮ್ಮ ಸ್ಟುಡಿಯೋ ಅದಕ್ಕೆ ಯಾವಾಗಲೂ ಅಂದರೆ ಪ್ರೊಡಕ್ಷನ್ ಅಂತ ಬಂದರೆ ಇವಾಗ ಏನಾಗ್ತಿದೆ ಅಂದರೆ ಜಯಂತ್, ನಾವು ಅಂದರೆ ಇವಾಗ ಪ್ರೊಡ್ಯೂಸ್ ಮಾಡ್ತಿರೋ ಶಾರ್ಟ್ ಫಿಲ್ಮ್ಸ್ದು ನಮ್ಮ ಚೌಕಟ್ಟು ಏನಂದರೆ ಒಂದು ಶಾರ್ಟ್ ಫಿಲ್ಮ್ ಶೂಟಲ್ಲಿದ್ದಾಗ ಇನ್ನೊಂದು ಶಾರ್ಟ್ ಫಿಲ್ಮ್ದು ಪ್ರೀ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡ್ಕೊತೀವಿ. ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿ ಪ್ರಮೋಟ್ ಮಾಡಿ ರಿಲೀಸ್ ಮಾಡಿದ ನಂತರನೇ ಇನ್ನೊಂದು ಶಾರ್ಟ್ ಫಿಲ್ಮ್ ಟೇಕ್ ಆಫ್ ಮಾಡ್ತಿರೋದು. ಆ ಥರ ಅಂದರೆ ಲೂಪ್ ಹೋಲ್ಸ್ಗಳೇ ಗೊತ್ತಾಗಲ್ಲ. ಇವಾಗ ನಾವು ಶಾರ್ಟ್ ಫಿಲ್ಮ್ ಮಾಡ್ತಿರೋ ರೀಸನ್ ಏನಂದರೆ ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ, ಒಂದಷ್ಟು ಒಳ್ಳೆ ಕಾಂಟೆಂಟ್ಸ್ನ ತರೋಣ ಅಂತ. ಇವಾಗ ಸುಮ್ಮನೆ ನಂಬರ್ ಆಫ್ ಶಾರ್ಟ್ ಫಿಲ್ಮ್ಸ್ನೆಲ್ಲ ಅಂದರೆ ಏನು ಅದರಿಂದ ಏನೋ ಬಿಸ್ನೆಸ್ ₹1 ದುಡ್ಡು ಬರೋಲ್ಲ. ಅದು ಹಂಗಂದ್ಬಿಟ್ಟು ಅದು ಚಾರಿಟಿನೂ ಅಲ್ಲ. ಅಂದರೆ ವಿ ಆರ್ ವೇಟಿಂಗ್ ಫಾರ್ ವೆರಿ ಗುಡ್ ಕೊಲಾಬ್ರೇಷನ್ಸ್ ಅಷ್ಟೇ. ಹೌದು, ಕರೆಕ್ಟ್. ಅಂದರೆ ಇವಾಗ ಶಾರ್ಟ್ ಫಿಲ್ಮ್ ಮೇಕರ್ಸ್ ಎಷ್ಟೋ ಜನ ಬರ್ತಾರೆ. ನಾನು ಸತ್ಯ ಹೇಳ್ತೀನಿ, ಶಾರ್ಟ್ ಫಿಲ್ಮ್ ಮೇಕರ್ಸ್ ಯಾರೆಲ್ಲ ಬಂದಿದ್ದಾರಲ್ಲ ದೇ ಆರ್ ವೆರಿ ಜೆನ್ಯೂನ್ ಅನ್ನೋ ಒಂದು ಇನ್ನೋಸೆನ್ಸ್ ಇರುತ್ತೆ, ಒಂದು ತುಂಬ ಜೆನ್ಯೂನಿಟಿ ಇರುತ್ತೆ ಒಂದು ಕಾಂಟೆಂಟ್ ಮಾಡಬೇಕಿದ್ರೆ. ಆದರೆ ಅವ್ರ ಪ್ಲ್ಯಾನಿಂಗ್ ಬೇಸಿಕಲಿ ನಾನು ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ನನಗೂ ಅದೇ ಆಗ್ತಿತ್ತಲ್ಲ. ಆ ಇನ್ನೋಸೆನ್ಸಲ್ಲಿ ಏನಾದರೂ ಮಾಡಿದ್ರಲ್ಲ ಅದು ವರ್ಕ್ ಆಗುತ್ತೆ. ನಾನು ಇವಾಗ ಮೇಜರ್ಲಿ ಫಿಲ್ಮ್ ಮೇಕರ್ಸ್ ಒಟ್ಟಿಗೆ ಕಂಪ್ಲೀಟ್ ಪ್ರೊಡಕ್ಷನ್ ಯಾರ್ದು ಮಾಡೋದಿಲ್ಲ. ಆದರೆ ಕೊಲಾಬ್ರೇಟಿವ್ ಆಗಿ ಅಂದರೆ ನನ್ನ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋನ ಕೊಲಾಬ್ರೇಟ್ ಮಾಡಬೇಕಂತಿದ್ದಾಗ ಒಂದು ಒಳ್ಳೆ ತಂಡನೇ ನೋಡ್ತಿರೋದು. ಆ ತಂಡ ಹೇಗೆ ಅಂದರೆ ಆ ತಂಡದ ಒಂದು ಜರ್ನಿ ನಾನು ನೋಡಬೇಕು. ಅಂದರೆ ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಆಗಿರಬೇಕು ಅಥವಾ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಸಿನಿಮಾ ಮಾಡೋದಂತಲ್ಲ. ಅವ್ರದ್ದು ಒಂದು ತಂಡ ಒಂದು 5 ವರ್ಷದ ಜರ್ನಿ ಇರುತ್ತಲ್ಲ. ಒಂದು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಮಿನಿ ಸೀರೀಸ್ ಏನು ಬೇಕಿದ್ರು ಮಾಡಿಕೊಂಡು ಅವರೊಟ್ಟಿಗೆ ಅಷ್ಟೇ ಒಂದು ಒಳ್ಳೆ ಸ್ಕ್ರಿಪ್ಟ್ ಒಟ್ಟಿಗೆ ಕೊಲಾಬ್ರೇಟ್ ಆಗ್ತಿರೋದು. ಓಕೆ. ಬಟ್ ಇದೆಲ್ಲ ಓಕೆ, ಈಗ ಸದ್ಯಕ್ಕೆ ಚೆನ್ನಾಗಿ ರನ್ ಆಗ್ತದೆ 90 ಸ್ಟುಡಿಯೋಸ್ ಗುಡ್. ಬಟ್ ಸಿನಿಮಾ ಅಂತ ಬಂದಾಗ, ಇಂಡಸ್ಟ್ರಿ ಅಂತ ಬಂದಾಗ ತುಂಬ ಡೌನ್ಫಾಲ್ ಅಂತ ಜನರಾಗಲಿ. ಈಗ ಒಂದು ಹೋಟೆಲ್ಗೆ ಜನ ಯಾಕೆ ಬರ್ತಿರಲ್ಲ? ಮೇ ಬಿ ಅಲ್ಲಿ ಫುಡ್ ಸರಿ ಇರಲ್ಲ, ಮೇಜರ್ ರೀಸನ್ನೇ ಅದು. ಎಕ್ಸಾಕ್ಟ್ಲಿ. ಹಾಗೆ ಇಲ್ಲಿ ರೈಟಿಂಗ್ ಅಂದರೆ ಇವಾಗ ನೀವು ಒಂದು ರೈಟರ್ ಹೆಸರು ಹೇಳಿ ಜಯಂತ್, ನೋನ್ ರೈಟರ್ ಎಲ್ಲರಿಗೂ ಗೊತ್ತಿರಬೇಕು. ಇಂಡಸ್ಟ್ರಿಯಲ್ಲಿದ್ದು ನನಗೆ ನಿಮಗೆ ಗೊತ್ತಿರೋದಲ್ಲ.
ಒಬ್ಬ ಅಂದರೆ ಆಡಿಯನ್ ಕೂಡ ಗೊತ್ತಿರುವಂಥ ಒಬ್ಬ ರೈಟರ್ ಹೆಸರು ಹೇಳಿ ಒಂದು ಬೌಂಡೆಡ್ ಸ್ಕ್ರಿಪ್ಟ್ನ ಇಟ್ಕೊಂಡು ಉದಯ್ ಶಂಕರ್ ಸರ್ ಇದ್ದಾಗ ಒಂದು ಬೌಂಡೆಡ್ ಸ್ಕ್ರಿಪ್ಟ್ನ ಕೊಟ್ಟು ಬೇರೆಯವ್ರಿಗೆ ಸಿನಿಮಾ ಮಾಡಿ ಅಂತ ಕೊಡ್ತಿರೋರು. ಅಂದರೆ ಡೈಲಾಗ್ ರೈಟರ್ಸು, ಸ್ಕ್ರೀನ್ ಪ್ಲೇ ರೈಟರ್ಸು, ಕೋರ್ ಐಡಿಯಾ ರೈಟರ್ಸ್ ಎಲ್ಲ ಇದ್ದಾರೆ. ಬೌಂಡೆಡ್ ಸ್ಕ್ರಿಪ್ಟ್ ಕೊಡ್ತಿರೋ ಯಾರಿದ್ದಾರೆ? ಯಾರು ಇಲ್ಲ. ಓಕೆ, ಒಂದು ತಂಡ ಹೇಳಿ. ಅಂದರೆ ಅವರು ಒಂದು ಫುಲ್ ಸ್ಕ್ರಿಪ್ಟ್ ಮಾಡಿ ಒಂದು ಕಂಪನಿ ಇದೆ ಅಥವಾ ಒಂದು ತಂಡ ಇದೆ ಕೊಟ್ಟು ಆ ಸಿನಿಮಾ ಕ್ರಿಟಿಕಲ್ ಅಂದರೆ ಯಾಕಂದರೆ ಅದು ಇಟ್ಟಾಗಿರ್ಬೇಕು. ಇಟ್ಟಂದರೆ ಕಮರ್ಷಿಯಲ್ ಇಟ್ಟಾಗಿರ್ಬೇಕು ಅಂತಲೇ ಅಲ್ಲ, ಒಳ್ಳೆ ಕ್ರಿಟಿಕಲ್ ಇಟ್ಟಾದರೆ ಆಗುತ್ತಲ್ವ, ಅದಾದ್ರೂ ಆಗಿರ್ಬೇಕಲ್ಲ. ಯಾವ್ದು ಇದಾಗಿದೆ? ಇಲ್ಲ ಅನ್ಸುತ್ತೆ. ಹಾಂ, ಎಕ್ಸಾಕ್ಟ್ಲಿ. ನಮ್ಮದು ಕೋರ್ ಅಂದರೆ ನಮ್ಮದು ಬುನಾದಿ ಗಟ್ಟಿ ಇರಬೇಕಲ್ವ. ಕೆಳಗಡೆ ಬುನಾದಿನೇ ಗಟ್ಟಿ ಇಲ್ಲ ನಮ್ದು ಇವಾಗ. ಅಂದರೆ ರೈಟರ್ಸ್ ಎಷ್ಟು ಜಾಸ್ತಿ ಆಗ್ತಾರೆ, ರೈಟರ್ಸ್ ಎಷ್ಟು ನಾವೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ. ಅಂದರೆ ನಾವೆಲ್ಲ ಅಂದರೆ ಇವಾಗ ನಾನೇನು ಭಾರಿ ದೊಡ್ಡವನಲ್ಲ, ನಮ್ಮದೇನು ಭಾರಿ ದೊಡ್ಡ ಸ್ಟುಡಿಯೋನಲ್ಲ, ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲ. ಇವತ್ತಿಗೆ ಒಂದು ಫೈಂಟೇ ಆಗುತ್ತೆ. ನಾನು ಇವಾಗ ನನ್ನ ಒಟ್ಟಿಗಿರೋದು 34ನೇ ತಂಡ ಅಂತ. ನಾನು 1000 ತಪ್ಪುಗಳಾಗಿರ್ಬೋದು, ಅಂದರೆ 1000 ನನ್ನ ಟೀಮ್ ನಡ್ಸ್ಕೊಳಕ್ಕೆ ಬರ್ದಿರ್ಬೋದು, ಅಥವಾ ಟೀಮ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವತ್ತಿಗಿದ್ರೂ ನನ್ನ ಹತ್ರ ಅದನ್ನ ಅಫೋರ್ಡ್ ಮಾಡೋಷ್ಟು ಶಕ್ತಿ ಇಲ್ದಿರೋ ಟೈಮ್ 1000 ಇದೆ. ನಾನು ಇವಾಗ ಆಗಿರೋ ಸ್ಕ್ರಿಪ್ಟ್ ಥರನೇ ಎಷ್ಟೋ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ. ಆ ಸ್ಕ್ರಿಪ್ಟ್ ಮಾಡಬೇಕಿದ್ರಲ್ಲ ಒಂದು ತಂಡ ಅಂತ ಜಾಯ್ನ್ ಆದಾಗ, ಅಯ್ಯೋ ಸಂಬಳ ಬೇಡಿ ಅಂತ ಊಟ ಕೊಡ್ಸೋಕೆ ದುಡ್ಡಿರ್ತಿರಲ್ಲ ನನ್ನ ಹತ್ರ, ಆದರೂ ಸ್ಕ್ರಿಪ್ಟ್ ಮಾಡ್ಕೊಂಡಿರೋದು ಇದೆ. ಹಾಗೆ ಇವಾಗ ಐ ಕ್ಯಾನ್ ಅಫೋರ್ಡ್ ಆ್ಯಂಡ್ ಐ ಕ್ಯಾನ್ ಪೇ ಫಾರ್ ಮೈ ರೈಟರ್, ಐ ಕ್ಯಾನ್ ಪೇ ಫಾರ್ ಮೈ ಐಡಿ, ಇವನ್ ಐ ಆಮ್ ಡೂಯಿಂಗ್ ದಟ್. ಅಂದರೆ ನಿಮ್ಮ ಹತ್ರ ಏನು ಇಲ್ದಿದ್ದಾಗ ಕೊಲಾಬ್ರೇಟ್ ಆಗುವಾಗ ಒಂದು ಅಂದರೆ ನಾವು ಅಮಿಚರಾಗಿ ಇರ್ತೀವಿ, ಅಥವಾ ಒಂದು ಇನ್ನೋಸೆನ್ಸ್ ಇರುತ್ತೆ. ಒಮ್ಮೆ ಆ ಇನ್ನೋಸೆನ್ಸ್ ಬ್ರೇಕ್ ಆಗುತ್ತೆ, ಆವಾಗ ನಮಗೂ ನಾವು ರಿಯಾಲಿಟಿಗೆ ಹತ್ರ ಬರಬೇಕು. ಅಂದರೆ ರೈಟರ್ಸ್ಗೆ ಪೇ ಮಾಡಬೇಕು, ಎಡಿಸ್ಗೆ ಪೇ ಮಾಡಬೇಕು ಅನ್ನೋದು. ಇದೆರಡೂ ಕಲ್ಚರ್ ಯಾವಾಗ ಸೆಟ್ ಆಗುತ್ತಲ್ಲ, ಯಾವುದೋ ದೊಡ್ಡ ಸ್ಟಾರ್ಗೆ ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟು ವೇದಿಕೆ ಮೇಲೆ ನಿಂತ್ಕೊಂಡು ಕಿರ್ಚಾಡೋದ್ರಿಂದ ಏನೂ ಬರೋದಿಲ್ಲ. ಅದ್ರ ಬದಲು ಒಳ್ಳೆ ರೈಟರ್ಸ್ನ ಪಿಕ್ ಮಾಡಿ ಪ್ರತಿ ತಿಂಗಳು ಸಂಬಳ ಕೊಟ್ಟು 3 ತಿಂಗಳಿಗೆ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅವ್ರದ್ದು ಸಿನಿಮಾಗಳು ಹಿಟ್ಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸರ್ ಯಾರು ಕೇಳ್ತಾರೆ, ಯಾವ ಆಡಿಯನ್ ಕೇಳ್ತಾರೆ ನೀನು 100 ಕೋಟಿ ಬಜೆಟ್ ಹಾಕೊಂಡು ಸಿನಿಮಾ ಮಾಡೋ ಅಂತ? ಒಳ್ಳೆ ಸಿನಿಮಾ ಮಾಡಂತಲೇ ಹೇಳೋದು. ಅದು 1 ಕೋಟಿಯಲ್ಲಿ ಬಂದಿದೆಯಾ, 100 ಕೋಟಿ ಸರ್ ಇಲ್ಲೇ ಆಗಿಲ್ವಾ? ಇವಾಗ 1 ಕೋಟಿಯಲ್ಲಿ ಮಾಡಿರೋ ಸಿನಿಮಾ ಸೂಪರ್ ಹಿಟ್ ಆಗಿರೋದು, ತುಂಬ ಕೋಟಿಗಟ್ಟಲೆ ದುಡ್ಡು ಹಾಕಿ ಲಾಸ್ ಆಗಿರೋದಿದೆ. ಆದರೆ ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕು ಹೇಳಿ? ಸ್ಕ್ರಿಪ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಂತ. ಅಂದರೆ ಇವಾಗ ನನ್ನ ಹತ್ರ 100 ಕೋಟಿ ಇದೆ, 100 ಕೋಟಿ ಇರುವಾಗ 50 ಕೋಟಿ ಹಾಕಿ ಸಿನಿಮಾ ಮಾಡಿ, ಅಂದರೆ 100 ಕೋಟಿ ಮಾಡ್ತೀನಿ ಅನ್ನೋ ಥಾಟ್ ಪ್ರೊಸೆಸ್ ಬದಲು ನನ್ನ ಹತ್ರ 100 ಕೋಟಿ ಇರಲಿ, ಒಳ್ಳೆ ಸ್ಕ್ರಿಪ್ಟ್ ಬಂದರೆ 1 ಕೋಟಿಯಲ್ಲಿ ಮಾಡೋಣ ಅನ್ನೋದೊಂದು ಸೆಟ್ ಆಗಬೇಕು. ಓಕೆ. ನೀವು ನೆಕ್ಸ್ಟ್ ಆ ಒಂದು ಕ್ಯಾಪ್ ಯಾವಾಗ ತೊಡ್ತಾ ಇದ್ದೀರಾ? ನೀವೇ ಕತೆ ಕೇಳಿದಿರಲ್ಲ? ಹೌದು. ಯಾವಾಗಿಂದ ಸ್ಟಾರ್ಟ್? ವೆರಿ ಸೂನ್. ಅಂದರೆ ನಮ್ಮದು ಸ್ಟುಡಿಯೋದು ಫ್ಲೋರನ್ನು ಸೆಟ್ ಆಗ್ತಿದೆ. ಈ ಸ್ಟುಡಿಯೋದು ಓಕೆ, ಅದು ಸೆಟ್ ಹಾಕೋ ಫ್ಲೋರು ಕನ್ಸ್ಟ್ರಕ್ಷನ್ ನಡೀತಿದೆ. ಮತ್ತು ನಂದು ಕಂಪ್ಲೀಟ್ ಸಿನಿಮಾ ಇರೋದು ನಾರ್ತ್ ಕರ್ನಾಟಕಲ್ಲಿ ಒಂದು ಭಾಗದಲ್ಲಿ. ಓಕೆ. ಸೊ ಕಲಬುರಗಿಯಲ್ಲಿ ನಮ್ಮದು ಸೆಕೆಂಡ್ ಬ್ರ್ಯಾಂಚ್ ಓಪನ್ ಆಗ್ತಿದೆ. ಇದೆರಡು ಆಗಿ ಒಂದು ಮಂತ್ ಬ್ರೇಕ್ ತೊಗೊಂಡು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ. 90s ಸ್ಟುಡಿಯೋಸ್ ಕಲಬುರ್ಗಿ. ಹಾಂ, ಬ್ರಾಂಚ್ 2. ಅಂದರೆ ಮೇ ಬಿ ಎಲ್ಲ ಡಿಸ್ಟಿಕಲ್ಲೂ ಮಾಡೋ ಪ್ಲಾನ್ಸ್ ಅಂತೂ ಇಲ್ಲ. ಅಂದರೆ ಆ್ಯಸ್ ಆಫ್ ನೌ ಇರೋದು ಇಲ್ಲಿ ನಾರ್ತ್ ಕರ್ನಾಟಕಲ್ಲಿ ಒಂದು, ಕೋಸ್ಟಲ್ ಸೈಡ್ ಒಂದು. ಓಕೆ. 3 ಮೊನ್ನೆ ಇಂಚಲಿ ಕೂಡ 3 ಬ್ರಾಂಚೇ ಪ್ಲ್ಯಾನ್ ಮಾಡಿದ್ದು. ಓಕೆ. ಅಂದರೆ ವಿ ಆರ್ ವೆರಿ ಗುಡ್ ಇನ್ವೆಸ್ಟರ್ಸ್. ಹಾಂ, ಅಂದರೆ ಇವಾಗ ಕ್ಯಾಮ್ರಾ ರೆಂಟಲ್ ಪೂರ್ತಿ ನನ್ನ ಹಣದಿಂದ ನಡೀತಿಲ್ಲ, ಕಂಪ್ಲೀಟ್. ಈ ಒಂದು ಅಂದರೆ ನನ್ನ ಇನ್ವೆಸ್ಟರ್ಸಿಂದ ನನಗೆ ಪ್ರೆಷರ್ ಇದೆ, ಎಕ್ಸ್ಪೆಂಡ್ ಮಾಡಂತ. ಹೌದು. ಅಂದರೆ ನಾನೇ ಸ್ವಲ್ಪ ಟೈಮ್ ತೊಗೊತಿರೋದು. ಅಂದರೆ ಬಿಸ್ನೆಸ್ ಗೊತ್ತಿಲ್ಲದೆ ಟೈಮ್ ತೊಗೊತಿರೋದಂತಲ್ಲ, ಅಂದರೆ ಒಂದೊಂದು ಹೆಜ್ಜೆ ನಿಧಾನಕ್ಕೆ ಇಡೋಣ ಅಂತ. ಓಕೆ. ಬೇಗ ಹಿಟ್ಟು, ಬೇಗ ಸಿನಿಮಾ ಮಾಡಿ ಅಂತ ನನ್ನ ಕಡೆಯಿಂದ. ವೆರಿ ಸೂನ್. ಸೊ ಸ್ವೀಟ್ ಆಫ್ ಯು. ಅಂದರೆ ತಿರ್ಗಾ ನಮ್ಮ ಸ್ಟುಡಿಯೋಲಿ ಆಗ್ತಿರೋ ಅಮ್ಯುನಿಟೀಸ್ 90 ಸ್ಟುಡಿಯೋ ಅಂಡರಲ್ಲಿ ಕ್ಯಾಮ್ರಾ ರೆಂಟಲ್, ಎಡಿಟಿಂಗ್, ಡಬ್ಬಿಂಗ್, VFX, ಗ್ರೇಡ್, ಮ್ಯೂಸಿಕ್ ಕಂಪೋಸಿಷನ್, ಮಾಸ್ಟರಿಂಗ್, ಮಿಕ್ಸಿಂಗ್, ಸೌಂಡ್ ಡಿಸೈನ್, ಪಾಡ್ಕ್ಯಾಸ್ಟ್, ಗ್ರೇಡ್ ಹೇಳಿದೆ ಅನಿಸುತ್ತೆ. ಇಷ್ಟು ಇದೆ. ಆ್ಯಂಡ್ ಕ್ಯಾಮ್ರಾ ರೆಂಟಲ್ ಸ್ಟಾರ್ಟ್ ಆಗ್ತಿರೋದು, ಅಂದರೆ ನೀವು ಯಾವುದೇ ದೊಡ್ಡ ಕ್ಯಾಮ್ರಾ ಅಫೋರ್ಡ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಸ್ಟುಡಿಯೋಗೆ ಬರಬೇಡಿ. ನಾವು ಅಂದರೆ ಟೆಕ್ನಿಕಲಿ ಒಬ್ಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಇದ್ದು ಒಳ್ಳೆ ಔಟ್ಪುಟ್ ಮಿನಿಮಲ್ ಬಜೆಟಲ್ಲಿ ತೊಗೊಳ್ಳೋ ಉದ್ದೇಶದಿಂದ ಅಷ್ಟೇ ಇಟ್ಟಿರೋದು. ಎಡಿಟಿಂಗ್ ಸ್ಟಾರ್ಟ್ ಆಗ್ತಿರೋದು 999ಇಂದ, ಡಬ್ಬಿಂಗ್ ಸ್ಟಾರ್ಟ್ ಆಗ್ತಿರೋದು 299 ಫಾರ್ ಶಾರ್ಟ್ ಫಿಲ್ಮ್ ಮೇಕರ್ಸ್, 499 ಫಾರ್ ಫಿಲ್ಮ್ ಮೇಕರ್ಸ್ ಅಂದರೆ ಮೇನ್ ಸ್ಟ್ರೀಮ್ ಫಿಲ್ಮ್ ಮೇಕರ್ಸ್. ಸೌಂಡ್ ಆ್ಯಂಡ್ ಮ್ಯೂಸಿಕ್ ಕಂಪೋಸಿಷನ್ ಸ್ಟಾರ್ಟ್ ಆಗ್ತಿರೋದು 499ಇಂದ. ಗ್ರೇಡ್ ಸ್ಟಾರ್ಟ್ ಆಗ್ತಿರೋದು ಪರ್ ಮಿನಿಟ್ 1000 ಹಾಗೆ. ಈ ಥರ ಆಫರ್ಸು ಮೇ ಬಿ ಕರ್ನಾಟಕದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಯಾರು ಕೊಟ್ಟಿಲ್ಲ. ಹಾಂ, ಈ ಆಫರ್ಸ್ ಕೊಟ್ಟು ನಾನೇನು ಅಂದರೆ ಲಾಸಲ್ಲೂ ಇಲ್ಲ. ಓಕೆ.
ಅಂದರೆ ಇವಾಗ ಮಾರ್ಜಿನ್ ವೆನ್ ಇಟ್ ಕಮ್ಸ್ ಟು ಮಾರ್ಜಿನ್ ನಮ್ಮ ಸ್ಟುಡಿಯೋಲಿ 10-25% ಅಷ್ಟೇ ಮಾರ್ಜಿನ್ ಇಟ್ಟಿರೋದು. ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ಮೈ ಮಾರ್ಜಿನ್ ಇಸ್ 15% ಫಾರ್ ಶೋರ್. ವೆನ್ ಇಟ್ ಕಮ್ಸ್ ಟು ಆ್ಯಡ್ ಆರ್ ಎನಿ ಕಾರ್ಪೊರೇಟ್ ಶೂಟ್ಸ್ ಮೈ ಮಾರ್ಜಿನ್ ಇಸ್ 25%. ವೆನ್ ಇಟ್ ಕಮ್ಸ್ ಟು ಶಾರ್ಟ್ ಫಿಲ್ಮ್ ಮೈ ಮಾರ್ಜಿನ್ ಇಸ್ 5%. ಸೂಪರ್. ಯಾ, ಫೈನಲ್ ಆಗಿ ಕೇಳೋದಾದ್ರೆ ಪ್ರಸಾದ್ ಕಂಠೀರವ ಅವರು ಗೋಲ್ ಏನು ಆ್ಯಕ್ಚುಲಿ ಏನು ಮಾಡಬೇಕು? ನಂದು 1000 ಕನಸಿದೆ ಜಯಂತ್. ಅಂದರೆ ನಾನು ಒಬ್ಬ ಒಳ್ಳೆ ಫಿಲ್ಮ್ ಮೇಕರಾಗಿ ನಿಲ್ಲಬೇಕು. ನಾನು ಫಸ್ಟ್ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ನಾನೊಬ್ಬ ಗೆಲ್ಲಬೇಕಂತ ದೊಡ್ಡ ಅಂದರೆ ತುಂಬ ಕೆಟ್ಟ ಹಸಿವು ಇಟ್ಕೊಂಡು ಬಂದೆ. ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ಮತ್ತು ಒಂದಷ್ಟು ತಂಡಗಳನ್ನ ನೋಡಬೇಕಿದ್ರೆ ನಂದೊಂದು ಒಳ್ಳೆ ತಂಡ ಕಟ್ಟಬೇಕು ಅನ್ನೋದೊಂದು ಕನಸಿತ್ತು. ನಾನು ಒಮ್ಮೆ ಒಂದು ಅಷ್ಟು ಕಾಲ ಬ್ರೇಕ್ ತೊಗೊಂಡು ಸ್ಟುಡಿಯೋ ಕಟ್ಟೋಕ್ಕೆ ಅಂತ ಡಿಸೈಡ್ ಮಾಡಿದಾಗ, ಒಂದು ತಂಡಕ್ಕೋಸ್ಕರ ಒಂದು ಸ್ಟುಡಿಯೋ ಕಟ್ಟೋಕ್ಕಾಗಲ್ಲ, ನಿಮಗೆ ಗೊತ್ತು. ಒಂದು ಇಂಡಸ್ಟ್ರಿ ಅಲ್ಲಿ ನಮ್ಮದೇ ತಂಡಗಳು ಅಂದರೆ ಒಂದು 20-30 ಇರಬೇಕಂತಿದೆ. ಯಾಕಂದರೆ ಕಂಪ್ಲೀಟ್ ಇಂಡಸ್ಟ್ರಿನೇ ಒಂದು ತಂಡ ಅಂತ ನಿಲ್ಲಬೇಕು ಅನ್ನೋದೊಂದು ತುಂಬ ಸ್ಟ್ರಾಂಗ್ ಆಗಿದೆ ನನಗೆ. ಅಂದರೆ ಏನೋ ವಾಡಿಕೆಗೂ ಹೇಳ್ತಿರೋದಲ್ಲ, ಅಂದರೆ ಸುಮ್ಮನೆ ಏನೋ ಕಾಟಾಚಾರಕ್ಕೂ ಹೇಳ್ತಿರೋದಲ್ಲ. ನಾನು ತುಂಬ ವರ್ಕ್ ಮಾಡ್ತೀನಿ ಅದಕ್ಕೆ. ಅಂದರೆ ನನ್ನೊಟ್ಟಿಗೆ ಯಾರೆಲ್ಲ ಕ್ಲೋಸಾಗಿ ಇಂಟ್ರ್ಯಾಕ್ಟ್ ಮಾಡ್ತಿರಲ್ಲ ಅವರೆಲ್ಲರಿಗೂ ಗೊತ್ತಿದ್ದು. ಅಂದರೆ ನಾನು ಏನು ಥಾಟ್ ಪ್ರೊಸೆಸ್, ನನ್ನ ಐಡಿಯಾಲಜಿ ಏನು, ಮತ್ತು ಇವಾಗ ನಾನು ಅದಕ್ಕೆಲ್ಲ ಏನು ಅಂದರೆ ಪ್ರೀ ವರ್ಕ್ ಮಾಡ್ತೀನಿ. ಡೌನ್ ಟು 3 ಇಯರ್ಸ್ ಎಲ್ಲರಿಗೂ ಗೊತ್ತಾಗುತ್ತೆ. ತಿರ್ಗಿ ಇನ್ನೊಂದೇನೆಂದರೆ ನಿಮಗೂ ಗೊತ್ತಿರುತ್ತೆ, ನಾನು 18-19 ವರ್ಷದಲ್ಲಿ ಬಂದಾಗ ನನ್ನ ನೋಡಿರೋ ಮನುಷ್ಯನಿಗೂ ನನಗೆ ನಾವು ಐ ಆಮ್ 29 ಇಯರ್ಸ್ ಓಲ್ಡ್. ಈ ಟೈಮ್ಗೂ ನನ್ನ ಥಾಟ್ ಪ್ರೊಸೆಸ್ ಎಷ್ಟು ಚೇಂಜ್ ಆಗಿರುತ್ತೆ, ನನ್ನ ಮೆಚುರಿಟಿ ಎಷ್ಟು ಚೇಂಜ್ ಆಗಿರುತ್ತೆ. ಇವಾಗೆಲ್ಲ ಏನಂದರೆ 18 ವಯಸ್ಸಿನಲ್ಲಿ ನಾನು ನೋಡಿರೋರು ಕೂಡ 18 ವಯಸ್ಸಿನಾಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟ್ರೀಟ್ ಮಾಡೋದಿರುತ್ತೆ. ಆವಾಗ ಇವನು ಇಷ್ಟೆಲ್ಲ ಹೇಗೆ ಸಾಧ್ಯ ಅಂತ ನನಗೆ ಪರ್ಸನಲಾಗೂ ಆಗಿದೆ ಅದು. ಆದರೆ ಇವಾಗ ಇರೋ ಮೆಚುರಿಟಿಗೆ ನಾನು ಒಂದಷ್ಟು ವರ್ಕ್ ಮಾಡಿ ಸೆಟ್ ಮಾಡ್ತಿದ್ದೀನಿ. ಓಕೆ, ನಿಮ್ಮ ಗೋಲ್ ಏನಂತ ಹೇಳಿಲ್ಲ, ಫಿಲಮ್ ಮೇಕರ್ ಒಂದಷ್ಟು ಅಂದರೆ ಗೋಲ್ ಇನ್ ದ ಸೆನ್ಸ್ ಹೇಗೆ ಅಂದರೆ ಒಂದು ಒಳ್ಳೆ ಸಿನಿಮಾ ಅಂತ 100% ಮಾಡ್ತೀನಿ. ಇವತ್ತಿಗೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡೋದು ನನ್ನ ಗುರಿನೇ ಆಗಿಲ್ಲ. ಓಕೆ, ಅಂದರೆ ಇವಾಗ ನನ್ನ ಸ್ಟುಡಿಯೋ ಮಾಡೋದು ಕೂಡ ನನ್ನ ಗುರಿನೇ ಆಗಿಲ್ಲ. ಏನಕ್ಕೆಂದರೆ ನನ್ನದು ಯೋಚನೆ ತುಂಬ ದೊಡ್ಡದಿದೆ. ನನ್ನ ಲೈಫಲ್ಲಿ ತುಂಬ ದೊಡ್ಡ ಇಟ್ಬೇಕಂತಿದೆ ಜಯಂತ್. ಓಕೆ, ಅದು ಯಾಕಂದರೆ ಅಂದರೆ ನನ್ನ ವೈಯಕ್ತಿಕವಾಗಿ ಏನೋ ದೊಡ್ಡ ಹೆಸರು ಬರಬೇಕಂತಲ್ಲ, ಒಂದಷ್ಟು ಸ್ಟುಡಿಯೋಸ್ ಒಟ್ಟಿನ ಟ್ಯಾಪ್ ಮಾಡೋಣ ಅಂತ. ಅಂದರೆ ಬೇರೆ ಇಂಡಸ್ಟ್ರೀಸಿಂದ ಒಂದಷ್ಟು ಸ್ಟುಡಿಯೋಸ್ನ ಟ್ಯಾಪ್ ಮಾಡಿ ಇಲ್ಲೊಂದಷ್ಟು ಸ್ಟುಡಿಯೋಸ್ನ ಬಿಲ್ಡ್ ಮಾಡಿದ್ರೆ ನೀವು ವಾಸ್ತವ ಯೋಚನೆ ಮಾಡಿ, ನಮ್ಮ ಇಂಡಸ್ಟ್ರಿಗಿಂತ ತುಂಬ ದೊಡ್ಡ ಸ್ಟುಡಿಯೋ ಯಾವುದೂ ಇಲ್ಲವೇ ಇಲ್ಲ. ಬೇರೆ ಒಂದಷ್ಟು ಪ್ರೊಡಕ್ಷನ್ ಹೌಸಸ್ ಎಲ್ಲ ಕೊಲಾಬ್ರೇಟ್ ಆಗಿ, ಬೇರೆ ಸ್ಟುಡಿಯೋಸ್ ಎಲ್ಲ ಕೊಲಾಬ್ರೇಟ್ ಆಗಿ ಇಲ್ಲೊಂದಷ್ಟು ಸ್ಟುಡಿಯೋಸ್ ಬಂದರೆ ಆಟೋಮೆಟಿಕ್ಕಾಗಿ ವ್ಯವಹಾರಗಳು ಜಾಸ್ತಿ ಆಗುತ್ತಲ್ಲ. ಸಿನಿಮಾಗಳು ಜಾಸ್ತಿ ಆಗುತ್ತೆ. ಸಿನಿಮಾಗಳು ಅಂದರೆ ಇವಾಗ ಹೇಗೆಂದರೆ ತೆಲುಗಿಂದ ಒಂದಷ್ಟು ಪ್ರೊಡಕ್ಷನ್ ಹೌಸ್ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಅವ್ರನ್ನ ಇಲ್ಲಿಗೆ ಬಿಸ್ನೆಸ್ಗೆ ತರ್ತೀವಿ ಅಂತ ಅಂದ್ಕೊಳ್ಳಿ. ತುಂಬ ಕಷ್ಟಪಟ್ಟೆ ತರಬೇಕು, ಈಸಿ ಏನಿಲ್ಲ ಅದು. ಅವರು ಸಿನಿಮಾ ಮಾಡಬೇಕಿದ್ರೆ ಓಕೆ ನೀವು ಕನ್ನಡ ಅಂತಲೇ ಮಾಡಿಬಿಡಿ, ಬೈಲಿಂಗ್ವಲ್ ಮಾಡೋಣ ಅಂತೇಳಿ ಬೈಲಿಂಗ್ವಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಳ್ಳೆ ಸ್ಕ್ರಿಪ್ಟ್ ಎಲ್ಲ ಮಾಡಿದಾಗ ಇಲ್ಲಿಂದ ಒಳ್ಳೆ ಬಿಸ್ನೆಸ್ ಹೋಗ್ತಿದ್ದಾಗ ಅವ್ರು ಆಟೋಮೆಟಿಕ್ಕಾಗಿ ಬರ್ತಾರಲ್ವ. ಅಂದರೆ ಯಾರೋ ಹೋಗಿ ಓವರ್ ನೈಟ್ ಒಂದು 10 ಕೋಟಿ ಕೊಡಿ 20 ಕೋಟಿ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ. ನಿಜ, ಕರೆಕ್ಟ್. ಅಂದರೆ ಟೈಮ್ ತೊಗೊಳುತ್ತೆ. ಒಂದೊಂದು ಹೆಜ್ಜೆ ಇಟ್ಟು ಒಂದಷ್ಟು ಸ್ಟುಡಿಯೋಸ್ ಅಂದರೆ ಇವಾಗ ಸ್ಯಾಂಡಲ್ವುಡ್ ಅಂತ ಒಂದು ಅಂದರೆ ತುಂಬ ಇಂಡಸ್ಟ್ರಿಗಳು ಬೇರೆ ಬೇರೆ ಆಯಾಮದಲ್ಲಿ ಹೆಸರುಗಳಲ್ಲಿದೆಯಲ್ಲ, ಎಲ್ಲ ಅಳಿಸಾಕಿ ಇಂಡಿಯನ್ ಫಿಲ್ಮ್ ಅಂತ ವರ್ಕ್ ಮಾಡೋ ಒಂದು ಪ್ರೋಸೆಸ್ ಬರುತ್ತೆ. ಇಂಡಿಯನ್ ಫಿಲ್ಮ್ ಅಂದ ತಕ್ಷಣ ನಾವು 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕಂತಲ್ಲ. ಅಂದರೆ ಯಾವುದೇ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆದರೂ ಇವಾಗ ಯಾವುದೇ ರೀಜನಲ್ಲಿ ಆದರೂ ಸಿನಿಮಾ ಚೆನ್ನಾಗಿರೋ ಓಡುತ್ತೆ. ಸೊ ಅಲ್ಲಿಂದ ಪ್ರೊಡಕ್ಷನ್ ಹೌಸಸ್ ಅಥವಾ ಸ್ಟುಡಿಯೋಸ್ ಇಲ್ಲಿಗೆ ಬರಬೇಕಂದ್ರೆ ಮೇಜರ್ಲಿ ನಾವು ರೈಟಿಂಗಲ್ಲಿ ಸ್ವಲ್ಪ ಡೆವಲಪ್ ಆಗಿ ಒಳ್ಳೆ ರೈಟರ್ಸ್ ಎಲ್ಲ ಬಂದರೆ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಸೆಟ್ ಆಗುತ್ತೆ. ಆಗಲಿ ಸರ್ ಬೇಗ. ಬಟ್ ಇನ್ನೊಂದು ಪಾಯಿಂಟ್ ಏನಂದರೆ, ನಿಮ್ಗೆ ಗೊತ್ತಿದೆಯೋ 90 ಸ್ಟುಡಿಯೋಸ್ ಅನ್ನೋ ನೇಮು ಆ್ಯಂಡ್ ಈ ಒಂದು ಪ್ರೊಡಕ್ಷನ್ ಹೌಸ್ ಆಗಲಿ, ಇತ್ತೀಚೆಗೆ ನಿಮ್ಮ ವೀಡಿಯೋಸ್ ಆಗಲಿ ಯಾವ ಲೆವೆಲ್ ಹೋಗ್ತಿದ್ರೆ ನಿಮ್ಗೆ ಐಡಿಯಾ ಇಲ್ಲ. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದು, ನಿಜ ಹೇಳ್ತೀನಿ. ತುಂಬ ನೆಕ್ಸ್ಟ್ ಲೆವೆಲ್ಗೆ ಇಂಡಸ್ಟ್ರಿಯಲ್ಲಿ ಸೌಂಡ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಅಂದರೆ ಇವಾಗ ನನಗೂ ಇದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರುವಾಗ ಅಂದರೆ ನನ್ನ ಉದ್ದೇಶ ಕೂಡ ಅಂದರೆ 90 ಸ್ಟುಡಿಯೋ ತುಂಬ ಫೇಮಸ್ ಆಗಬೇಕು ಅನ್ನೋದಲ್ಲ, ಒಂದಷ್ಟು ಒಳ್ಳೆ ಕೊಲಾಬ್ರೇಷನ್ಸ್ ಆಗಬೇಕಂತ. ಫೇಮಸ್ ಆಗ್ತದೆ ಅನ್ನೋಕಿನ ಕ್ವಶನ್ ಮಾರ್ಕ್ ಆಗ್ತಾಯಿದೆ ಎಲ್ಲರಿಗೂ, ಏನಿದು, ಯಾರಿದು? ಡೌನ್ ಟು 3 ಇಯರ್ಸ್ ನೆಕ್ಸ್ಟ್ ಇಯರ್ ನನ್ನ ಸಿನಿಮಾ ರಿಲೀಸ್ ಆಗಿದ್ದೀನಿ, ಆ ಕ್ವಶನ್ ಮಾರ್ಕಿಗೆ ಒಂದು ಆನ್ಸರ್ ಸಿಗುತ್ತೆ. ಡೌನ್ ಟು 3 ಇಯರ್ಸ್ ನಮ್ಮ ಸ್ಟುಡಿಯೋಯಿಂದ ಒಂದಷ್ಟು ಒಳ್ಳೆ ತಂಡಗಳು ಬರುತ್ತೆ.
ಸೊ ಬೇಗ ಆಗಲಿ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನೂ ತುಂಬ ಮಾತಾಡೋದಿದೆ ಮುಂದಿನ ದಿನಗಳಲ್ಲಿ, ನೆಕ್ಸ್ಟ್ ಪ್ರಾಡಕ್ಟ್ ಮಾಡೋಣ. ಸೊ ಸದ್ಯಕ್ಕೆ ಥ್ಯಾಂಕ್ ಯು. ನಮ್ಗೆ ಇಷ್ಟೊತ್ತು ಆ್ಯಕ್ಚುಲಿ ತುಂಬ ಹೊತ್ತಾಯ್ತು ಅನ್ಸುತ್ತೆ, ಟೈಮ್ ಕೊಟ್ಟಿದ್ದೀರಾ. ಇದು ಆ್ಯಕ್ಟಿಂಗ್ ಇದೆ, ಇವರು ನನ್ನ ಕ್ಲೋಸ್ ಫ್ರೆಂಡೇ. ಇಲ್ಲ ಸರ್, ಏನೇ ಕ್ಲೋಸ್ ಆದ್ರೂ ಹಿಂಗೆ ಕುತ್ಕೊಂಡಾಗ ಸೀರಿಯಸ್ ಆಗಿ ಮಾತಾಡಬೇಕು ಟಾಪಿಕ್. ಅಂದರೆ ನನ್ನ ಪರ್ಸನಲ್ಗೆ ಯಾವತ್ತೂ ಮಾತಾಡಿಲ್ಲ ಇದೆಲ್ಲ, ಅಂದರೆ ಬೇರೆ ಯಾರೊಟ್ಟಿಗೂ ಇಷ್ಟು ವಿಷಯಗಳು ಗೊತ್ತಿಲ್ಲ ಅಲ್ಲ. ಅದಕ್ಕೆ ಇಂಟರ್ವ್ಯೂನ ನೋಡ್ಕೊಂಡು ಏನು ಕೇಳಬೇಕು ನಿಮ್ಮೂರ ಬಗ್ಗೆ ಅದೆಲ್ಲ ಎಲ್ಲ ಗೊತ್ತಿದೆ ಆ್ಯಕ್ಚುಲಿ ಇತ್ತೀಚೆಗೆ ಪಾಡ್ಕಾಸ್ಟ್ಗಳಲ್ಲಿ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅಂದರೆ ನಾನು ಕೂತಾಗಲೂ ನಾನು ಇಷ್ಟು ಸಬ್ಕಾನ್ಷಿಯಸ್ಲಿ ಎಲ್ಲನೂ ಆರಾಮ್ಸೆ ಮಾತಾಡ್ತೀನಿ ಅಂತ ಗೊತ್ತಾಗಲಿಲ್ಲ ನನಗೆ. ಸ್ವಲ್ಪ ಆಯಿತು ಎಮೋಷ್ನಲಿ, ಬಟ್ ಅದೆಲ್ಲ ಆಗಲೇಬೇಕು, ಯಾಕಂದರೆ ಅದು ಕಷ್ಟ, ಅದು ನೋವು ಕಷ್ಟ. ಬಟ್ ನಿಮ್ಮಷ್ಟು ನಾನು ಗಟ್ಟಿ ಇಲ್ಲ ಸರ್. ಆ್ಯಕ್ಚುಲಿ ಆ ಪ್ಲೇಸಲ್ಲಿ ಕುಂತಿದ್ರೆ ಪಕ್ಕ ನಾನು ಹತ್ಬಿಟ್ಟಿವೆ, ತಡ್ಕೊಂಡು ಕುಂತಿದ್ದೀರಲ್ಲ. ಇಲ್ಲ ಅದೆಲ್ಲ ಏನಿಲ್ಲ ಜಯಂತ್. ಅಂದರೆ ಇನ್ನು ನನಗೆ ಒಂದು ವರ್ಷದ ನಂತರ ನಾನು ಸ್ಟುಡಿಯೋ ಏನಂತ ಗೊತ್ತು, ಒಂದು ವರ್ಷದ ನಂತರ ನಾನು ಸಕ್ಸಸ್ ಏನಂತ ಗೊತ್ತು. ಈ ಸ್ಟುಡಿಯೋ ಸ್ಟಾರ್ಟ್ ಆದಾಗಿಂದ ಇವತ್ತಿಗೆ ನಂದು ಏನು ಡ್ಯೂಸ್ ಇತ್ತಲ್ಲ 60% ಡ್ಯೂಸ್ ಕ್ಲಿಯರ್ ಆಗಿದೆ. ಅಂದರೆ ನನಗೆ ಗೊತ್ತು ಬಿಸ್ನೆಸ್ ಏನಂತ ಆಗುತ್ತೆ. ಅಂದರೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ಗೊತ್ತು, ನಾನು ಒಂದ್ಸಲ ಏನಾದರೂ ಹಠ ಮಾಡಿ ನಿಂತರೆ ಮುಗಿಸ್ದೆ ಬಿಡೋದಿಲ್ಲ ಅಂತ. ಹೌದು, ಒಂದು ಡೌನ್ ಟು 6 months ನಮ್ಮ ಸ್ಟುಡಿಯೋದ ಎಲ್ಲ ಡ್ಯೂ ಕ್ಲಿಯರ್ ಆಗಿರುತ್ತೆ. ಆಲ್ರೆಡಿ ನಾವು ವೆನ್ ಇಟ್ ಕಮ್ಸ್ ಟು ಮಂತ್ಲಿ ಎಕ್ಸ್ಪೆನ್ಸ್ ಅಥವಾ ಮಂತ್ಲಿ ಎಕ್ಸ್ಪೆಂಡಿಚರ್ ನಾವು ಪ್ಲಸ್ಸಲ್ಲೇ ಇದ್ದೀವಿ. ಅದೇ ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿ ಮಾತಾಡ್ಸುತ್ತೆ ನಿಮ್ಮನ್ನ. ಸೊ ಏನೇ ಆಗಲಿ, ಸೊ ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಸೊ ನಿಮ್ಮ ಜೊತೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನಾನಿವತ್ತು 90 ಸ್ಟುಡಿಯೋಸ್ MD, ಸೊ ಫೌಂಡರ್ ಪ್ರಸಾದ್ ಕಂಠೀರವ್ ಅವ್ರ ಜೊತೆ ಮಾತಾಡಿದ್ದು. ನೀವು ದಯವಿಟ್ಟು ಆ ಭ್ರಮೇಲಿ ಇರಬೇಡಿ, ಏನೋ 1 ಲಕ್ಷ ಬೇಕು, ಕೋಟಿ ಬೇಕು ಅಂತ ಸಿನಿಮಾ ಮಾಡೋಕ್ಕೆ, ಶಾರ್ಟ್ ಮೂವೀಸ್ ಮಾಡೋಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು. ಜಸ್ಟ್ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು, ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಈ ಒಂದು ಸ್ಟುಡಿಯೋಗೆ ಬನ್ನಿ ಅಷ್ಟೇ. ನೆಕ್ಸ್ಟು ಅವ್ರು ನೋಡ್ಕೋತಾರೆ ಅಷ್ಟೇ. ಥ್ಯಾಂಕ್ ಯು, ನಮಸ್ಕಾರ.